ಚೆನ್ನಯ್ಯನ ಗುಡಿಸಲು ಇದೆ ಅಂತ ಅವರಿಗೆ ಚೋಳ ರಾಜನಿಗೆ ತೋರಿಸ್ತಾ ಇದ್ದಾರೆ. ಅವನು ಮನೆಯೊಳಗಡೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗಳಗಳನೆ ನಡೆತಂದು, ಚೆನ್ನಯ್ಯನನ್ನ ಕಂಡ ತಕ್ಷಣ ಚೋಳ ರಾಜ ಬೇಗನೆ ನಡೆದು ಬರ್ತಾನೆ. ಚೋಳ ಮಹಾರಾಜ ನನ್ನ ಹತ್ರ ಬಂದು ನನ್ನ ಕಾಲಿಡ್ಕೊಂಡು ನನ್ನ ಆನೆ ಮೇಲೆ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ಬೇಕು ಅಂದ್ರೆ ನಾನೇನ್ ತಪ್ಪು ಮಾಡಿದೆ ಹೇಳು ಶಿವನೇ ಅಂತ ಹೇಳಿ ನಾನಿನ್ನು ಏನ್ ಮಾಡಲ್ಲ, ಭಾಷೆ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೇವನುಲಿದನ ಕುಲವೇ ಸತ್ಕುಲಂ ಹರಿಹರ ಬರೆದಿರುವ ಈ ಒಂದು ಕಾವ್ಯದ ಕೆಲವೊಂದು ಪ್ಯಾರಾಗ್ರಾಫ್ ಅನ್ನ, ಅದರ ಒಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಅಲ್ಲಿ ಚೋಳ ದೇಶದ ಬಗ್ಗೆ ಹಾಗೂ ಆ ಚೋಳ ದೇಶದಲ್ಲಿ ಹರಿತಾ ಇರುವ ಕಾವೇರಿಯ ಒಂದು ವರ್ಣನೆ, ಕಾವೇರಿ ನದಿಯ ವರ್ಣನೆ, ಹಾಗೆ ಆ ಚೋಳ ದೇಶದಲ್ಲಿ ಇದ್ದಂತಹ ಒಬ್ಬ ಶಿವಭಕ್ತನಾದಂತಹ ಮಾದರ ಚೆನ್ನಯ್ಯನ ಆ ಗುಪ್ತ ಭಕ್ತಿ ಹಾಗೂ ಗುಪ್ತವಾಗಿ ಅವನು ಶಿವನ ಆರಾಧನೆಯನ್ನ ಮಾಡಿ ತನ್ನ ಕಾಯಕದಲ್ಲಿ ತೊಡಗಿಕೊಳ್ಳುವಂತ ವಿಚಾರವನ್ನ ತಿಳ್ಕೊಂಡ್ವಿ. ಅದಾದ ನಂತರ ನಾವು ಈ ಒಂದು ಗುಪ್ತಾರಾಧನೆಯನ್ನ ಮಾಡ್ತಾ, ತನ್ನ ಕಾಯಕವನ್ನು ಮಾಡ್ತಾ, ಅದರ ಜೊತೆಗೆ ಕಾಯಕವನ್ನು ಮಾಡ್ತಾ ಯಾರಿಗೂ ಗೊತ್ತಾಗದ ಹಾಗೆ ಇದ್ದಂತಹ ಚೆನ್ನ ಸುಮಾರು 60 ವರ್ಷಗಳ ಕಾಲ ಈ ಒಂದು ಶಿವನ ಆರಾಧನೆಯಲ್ಲಿ ಗುಪ್ತವಾಗಿಯೇ ಇದ್ದಿದ್ದನ್ನ ನೋಡಿದಂತಹ ಶಿವ ಅವನ ಭಕ್ತಿಗೆ ಒಲಿದು ಅವನ ಮನೆಗೆ ಬಂದು ಅವನ ಒಂದು ಮನೆಯಲ್ಲಿ ಪ್ರಸಾದವಾದಂಥ ಅಂಬಲಿಯನ್ನ ಉಂಡಂತಹ ಒಂದು ವಿಚಾರವನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಚೋಳ ರಾಜ ಎಂದಿನಂತೆ ಪ್ರತಿನಿತ್ಯ ಶಿವಲಿಂಗದ ಮುಂದೆ ಎಲ್ಲಾ ರೀತಿಯ ಒಂದು ಪ್ರಸಾದವನ್ನ ಇಟ್ಟು ನೋಡಿದಾಗ, ಶಿವ ಅದನ್ನು ಸ್ವೀಕರಿಸದಿದ್ದಾಗ ತಾನು ಕೊರಳನ್ನ ಕತ್ತರಿಸಿಕೊಳ್ಳುವುದಾಗಿ ಕತ್ತಿಯನ್ನು ಎತ್ತಿದಾಗ ಶಿವ ಪ್ರತ್ಯಕ್ಷನಾಗಿ ಅಲ್ಲಿ ಚೋಳ ರಾಜನಿಗೆ ಹೇಳ್ತಾನೆ, ಶಿವ ನನಗೆ ಇವತ್ತು ಹಸಿವಿಲ್ಲ, ಕಾರಣ ನಾನು ನನ್ನ ಭಕ್ತನಾದಂತಹ ಚೆನ್ನನ ಜೊತೆ ಅಂಬಲಿಯನ್ನ ಉಂಡಿದ್ದೇನೆ. ಆ ಅಂಬಲಿಯ ರುಚಿ ಹೇಗಿತ್ತು ಎಂಬುದನ್ನ ಚೋಳ ರಾಜನಿಗೆ ವರ್ಣಿಸುತ್ತಾ ಲಿಂಗದಲ್ಲಿ ಸೇರ್ಕೊಳ್ತಾರೆ. ಆ ಒಂದು ವಿಚಾರವನ್ನ ತಿಳಿದಂತ ಚೋಳ ರಾಜ, ಓಹೋ, ನಾನು ರಾಜನಾಗಿದ್ದರೂ ನನ್ನೊಂದಿಗೆ ಬಂದು ಪ್ರಸಾದವನ್ನು ಸ್ವೀಕರಿಸದ ಶಿವ ಆ ಒಂದು ಚೆನ್ನನ ಜೊತೆ ಪ್ರಸಾದವನ್ನ ಉಂಡಿದ್ದಾನೆ ಎಂದರೆ ನಿಜವಾಗಿ ಆ ಚೆನ್ನ ಶಿವಭಕ್ತ. ಆ ಶಿವಭಕ್ತನನ್ನ ನಾನು ನೋಡ್ಬೇಕು, ಅವನ ಒಂದು ಪಾದವನ್ನ ಮುಟ್ಟಿ ನಮಸ್ಕರಿಸ್ಬೇಕು, ನಾನು ಪುನೀತನಾಗ್ಬೇಕು ಅಂತ ಚೋಳ ರಾಜ ಹಾತೊರಿತಾ ಇರುವಂತ ವಿಚಾರ ತಿಳ್ಕೊಂಡ್ವಿ. ಮುಂದೆ ಇಂದಿನ ತರಗತಿಯಲ್ಲಿ ಮುಂದೆ ಆ ಚೋಳ ರಾಜ ಏನ್ ಮಾಡ್ತಾನೆ, ಚೆನ್ನನ ಮನೆಯನ್ನ ಕಂಡಿಡಿತಾನ, ಚೆನ್ನನ ಹತ್ತಿರ ಹೋಗಿ ವಿಚಾರವನ್ನ ಮಾತಾಡ್ತಾನ, ಈ ಒಂದು ವಿಚಾರವನ್ನ ನಾವಿಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಪದ್ಯ. ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ, ಹರುಷದಿಂದ ಆನವರ ಕರುಣಮಂ ಚೂಡುವೆಂ, ನಡೆದರ್ ಅರಿಯದ್ ಅಚ್ಚ ಸುಖಿ ಕಾಲ್ ನಡೆಯುಳ್, ಐತರುತೆ ಎಡಬಲದ ಮಕುಟ ವರ್ಧನರೊಡನೆ ನಡೆತರುತೆ, ಪುರಹರಂಗ್ ಗುಣಲಿತ್ತ ಚೆನ್ನನಂ ತೋರಿರೆ, ಗುರುಲಿಂಗದೊಡನುಂಡ ಚೆನ್ನನಂ ತೋರಿರೆ, ಎಂದಲ್ಲಿ ಚಿತ್ತ ಧನು ತಾಪದಿಂ ಕೇಳುತ್ತಂ, ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳುಪುತಂ, ಚೆನ್ನಯ್ಯ ನಿಪ್ಪ ಗುಡಿ ಎಲ್ ಇದೆ ಎಂದು ತೋರುತ್ತಿರೆ, ಚೆನ್ನಯ್ಯನೊಳಗೈ ಐದನೆಂದು ನೆರೆಪೇಳುತ್ತಿರೆ. ಇದರ ಒಂದು ಭಾವಾರ್ಥ ಹೀಗಿದೆ ನೋಡಿ. ಕರಿಕಾಲ ಚೋಳ ಅತ್ಯಂತ ಆಶ್ಚರ್ಯದಿಂದ, ಅಂದ್ರೆ ಶಿವ ಕರಿಕಾಳ ಚೋಳನಿಗೆ ನಾನು ಚೆನ್ನಯ್ಯನ ಜೊತೆ ಪ್ರಸಾದವನ್ನ ಉಂಡಿದ್ದೇನೆ ಅಂತ ಹೇಳಿದ ವಿಚಾರವನ್ನ ತಿಳಿದಂತ ಚೋಳ ಮಹಾರಾಜ ಚೆನ್ನಯ್ಯನನ್ನ ನೋಡ್ಬೇಕು ಅಂತ ತುಂಬಾ ಆತುರದಿಂದ
ಅವನು ಊರಿನಲ್ಲೆಲ್ಲ ಕಡೆ ಜನರನ್ನ ದಿಕ್ಕು ದಿಕ್ಕಿಗೂ ಅವನನ್ನ ಹುಡುಕಿಸ್ಲಿಕ್ಕೆ, ಅವನ ಗುಡಿಸಲನ್ನ, ಅವನ ಹತ್ರನೇ ಹೋಗ್ತೀನಿ ನಾನು ಅಂತ ಹೇಳಿ ಅವನ ಮನೆ ಹುಡುಕ್ಲಿಕ್ಕೆ ಕಳಿಸ್ತಾರೆ. ಅದ್ರ ಜೊತೆಗೆ ರಾಜನೂ ಕೂಡ ಸ್ವತಃ ತಾನೇ ಕಾಲ್ನಡಿಗೆಯಿಂದ, ಅಷ್ಟು ಸುಖದಲ್ಲಿದ್ದಂತ ಮಹಾರಾಜ ಕುದುರೆಯ ಮೇಲೆ ಅಲ್ಲ, ತಾನೇ ಕಾಲ್ನಡಿಗೆಯಲ್ಲೇ ಆ ಶಿವಭಕ್ತನನ್ನು, ಆ ಶಿವನ ಜೊತೆಯೇ ಉಂಡಂತಹ ಆ ಪರಮ ಶಿವಭಕ್ತನನ್ನ ನಾನು ನೋಡ್ಬೇಕು, ನಾನೇ ಖುದ್ದಾಗಿ ಅವನ ಹತ್ರ ಹೋಗಿ ಮಾತಾಡಬೇಕು, ನಮಸ್ಕರಿಸ್ಬೇಕು, ಅವನ ಪಾದ ಮುಟ್ಟಿ ನಾನು ಅವನನ್ನ ನನ್ನ ರಾಜ್ಯಕ್ಕೆ ಕರೆತರಬೇಕು ಅಂತ ಆ ಒಂದು ಇಚ್ಛೆಯನ್ನ ಇಟ್ಕೊಂಡು ಆ ಒಂದು ರಾಜ ಅಲ್ಲಿಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಪ್ರತಿಯೊಬ್ಬರನ್ನ ಕೇಳ್ಕೊಂಡು ಹೋಗುವಂತ ಮಾತಿದು. ಏನು ಅಂತ ನೋಡೋಣ. ಚೋಳ ಅತ್ಯಂತ ಆಶ್ಚರ್ಯದಿಂದ ನೋಡುತ್ತಾ ಬೆರಗಾಗಿ ಬೆಂಡಾಗಿ ಚೆನ್ನನ ಬಗ್ಗೆ ಚಿಂತಿಸುತ್ತಾನೆ. ಅಂದ್ರೆ ಶಿವ ಹೇಳ್ತಾನಲ್ಲ, ನಾನು ಅವನ ಜೊತೆ ಉಂಡಿದ್ದಕ್ಕೆ ನನಗೆ ಹಸಿವಿಲ್ಲ, ನೀನು ಕೊಟ್ಟ ಪ್ರಸಾದವನ್ನ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಹೇಳಿದಾಗ ತುಂಬಾ ಆಶ್ಚರ್ಯ ಆಗತ್ತೆ. ಚೆನ್ನ ಮಾದಿಗರ ಚೆನ್ನಯ್ಯ, ಅಂದರೆ ಕೀಳು ಜಾತಿಯವನು, ಅವನ ಜೊತೆ ರಾಜನಾಗಿರುವ ನನ್ನ ಜೊತೆಯೇ ಪ್ರಸಾದವನ್ನ ಸ್ವೀಕರಿಸದರ ಶಿವ ಆ ಚೆನ್ನನ ಜೊತೆ ಉಂಡಿದ್ದಾನೆ ಅಂದರೆ ಆ ಚೆನ್ನ ಎಂಥ ಶಿವಭಕ್ತನಿರಬೇಕು ಅಂತ ಚಿಂತಿಸ್ತಾನೆ. ಕೊರಳನಾದ ಶಿವನು ಈ ರೀತಿ ಉಣ್ಣುವುದಕ್ಕೆ ಸಾಧ್ಯವೇ ಎಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಕೋತಾನೆ. ಕರೆಗೊರಳನಾದ ಶಿವ ಅಂದ್ರೆ ಅಲ್ಲಿ ನಾವು ಇಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಿರ್ತೀವಿ. ಕರೆಗೊರಳ ಅಂದ್ರೆ ಆ ವಿಷ ಕಂಠವನ್ನ ಹೊಂದಿರುವಂತ ಶಿವ ಅವನ ಜೊತೆ ಉಂಡಿದಾನೆ ಅಂದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರುತ್ತೆ. ನಾನ್ ಈ ಒಂದು ರಾಜನಾಗಿರುವ ನನ್ನ ಜೊತೆ ಉಣ್ಣದ ಶಿವ ಅವನ ಜೊತೆ ಊಟ ಮಾಡಿದಾನಲ್ಲ ಅಂತ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಕೋತಾನೆ. ಆದ್ರೂ ಕೂಡ ಪಡುತ್ತ ಶಿವನಿಗೆ ಉಣಲು ಇಟ್ಟಂತ ಶರಣನನ್ನು ನೋಡಬೇಕು, ಸಂತೋಷದಿಂದ ನಾನು ಅವರ ಕರುಣೆಯನ್ನು ತಲೆಯ ಮೇಲೆ ಧರಿಸಬೇಕು ಎಂದು ಅಂದುಕೊಳ್ಳುತ್ತಾನೆ. ನಡೆದು ತಿಳಿಯದ ಪರಮ ಸುಖಿಯಾದ ಚೋಳ ಕಾಲ್ನಡಿಗೆಯಲ್ಲಿ ಎಡಬಲದಲ್ಲಿ ಮಕುಟ ಮರ್ದನರೊಡನೆ ನಡೆದು ಬರುತ್ತಾನೆ. ಪುರಹರನಾದ ಶಿವನಿಗೆ ಉಣಲು ಇಟ್ಟಂತ ಚೆನ್ನನನ್ನು ತೋರಿಸಿರಿ, ಗುರುಲಿಂಗ ದೊಡನುಂಡ ಚೆನ್ನನನ್ನು ತೋರಿಸಿರಿ ಎಂದು ಅಲ್ಲಿ ಸಂತಸದಿಂದ ಕೇಳುತ್ತ ದಿಕ್ಕು ದಿಕ್ಕುಗೆ ದೂತರನ್ನು ಕಳಿಸುತ್ತಾನೆ. ಇದು ಭಾವಾರ್ಥ ಈ ಒಂದು ಪದ್ಯದ. ಇದರ ಅರ್ಥ ನೋಡ್ತಾ ಹೋಗಿ. ಪರಮಂಗೆ ಉಣಲಿತ್ಯ ಶರಣನಂ ನೋಡುವೆಂ. ಪರಮಂಗೆ ಉಣಲಿತ್ಯ ಶರಣಂ. ಪರಮಂಗೆ ಅಂದ್ರೆ ಆ ಪರಶಿವನಿಗೆ ಊಟವನ್ನ ಕೊಟ್ಟಂತಹ, ಉಣ್ಣಲು ಕೊಟ್ಟಂತಹ ಆ ಶರಣ ಇದನಲ್ಲ, ಶಿವಭಕ್ತನಿದನಲ್ಲ, ಆ ಒಂದು ಜಂಗಮನನ್ನ, ಶರಣನನ್ನ ನೋಡ್ಬೇಕು. ಹರುಷದಿಂದಾನವರ ಕರುಣಮಂಸೂಡುವೆಂ. ಹರುಷದಿಂದ ಆನವರ ಅಂದ್ರೆ ಸಂತಸದಿಂದ, ಸಂತೋಷದಿಂದ, ಕರುಣಮಂಸೂಡುವೆಂ ಏನೋ ಇಲ್ಲೇ ಇದೆ ನೋಡಿ, ನೋಡಬೇಕು, ಸಂತೋಷದಿಂದ ನಾನು ಅವರ ಕರುಣೆಯನ್ನು ತಲೆಯ ಮೇಲೆ ಧರಿಸಬೇಕು. ಸಂತೋಷದಿಂದ, ಸಂತಸದಿಂದ, ಹರುಷದಿಂದ ಕರುಣಮಂಸೂಡುವೆನು ಅಂದ್ರೆ ಅವನ ಒಂದು ಏನನ್ನ, ಕರುಣೆಯಿಂದ ಅವನ ಒಂದು ಆಶೀರ್ವಾದವನ್ನ ನಾನು ತಲೆ ಮೇಲೆ ಧರಿಸ್ಬೇಕು, ಅವನ ಕಾಲಿಡಿದು ಆಶೀರ್ವಾದವನ್ನ ಪಡ್ಕೊಳ್ಬೇಕು, ಆ ಒಂದು ಶರಣನ ಅಂತ ಹೇಳ್ತಾನೆ. ನಡೆದ ಅರಿ ಎದ್ ಅಚ್ಚ ಸುಖಿ ಕಾಲ್ನಡೆಯೊಳ್ಳೆ ಐತರುತೆ ಅಂದ್ರೆ ಎಂದು ನಡೆಯದಂತಹ, ಒಂದು ಕಷ್ಟ ಅಂದ್ರೆ ಏನು ಗೊತ್ತಿಲ್ಲದ ಪರಮ ಸುಖಿಯಾದ ಈ ಚೋಳ ರಾಜ ಕಾಲ್ನಡಿಗೆಯಲ್ಲಿ ಎಡಬಲದಲ್ಲಿ, ಅಂದ್ರೆ ಕಾಲ್ನಡಿಗೆ ಅಂದ್ರೆ ಕಾಲಿನಲ್ಲಿ ನಡ್ಕೊಂಡು ಆ ಒಂದು ಚೆನ್ನನನ್ನ ಹುಡ್ಕೊಂಡು ಹೋಗ್ತಾನೆ. ಪರಮ ಸುಖಿಯಾದ ನೋಡಿ, ನಡೆದ್ ಅರಿಯದ ಅಚ್ಚ ಸುಖಿ ಅಂದ್ರೆ ನಡೆದು ಅಭ್ಯಾಸನೇ ಇಲ್ಲದ ಸುಖದಿಂದ ಬದುಕಿದಂತಹ ಚೋಳ ರಾಜ ಕಾಲ್ನಡಿಗೆಯಲ್ಲಿ ಅವನ ಹತ್ರ ಹೋಗ್ತಾನೆ. ಎಡಬಲದ ಮಕುಟವರ್ಧನರೊಡನೆ ನಡೆ ತರುತೆ. ಮಕುಟವರ್ಧನ ಅಂದ್ರೆ ಆ ರಾಜನ ಎರಡು ಕಡೆ ಮಕುಟ ಅಂದ್ರೆ ಕಿರೀಟವನ್ನ ಧರಿಸಿದಂತಹ ಅವನ ಸೇನಾಧಿಪತಿಗಳು ಎಲ್ಲ ಅವನ ಜೊತೆ ಇದ್ದಾರೆ. ಅವ್ರ ಜೊತೆ ಇವನು ಕಾಲ್ನಡಿಗೆಯಲ್ಲೇ ಆ ಒಂದು ಚೆನ್ನನನ್ನ ಹುಡ್ಕೊಂಡು ಹೋಗ್ತಾನೆ. ಪುರಹರಂಗುಣಲಿತ್ತ ಚೆನ್ನನಂ ನೋಡಿರೆ ತೋರಿರೆ.
ಪುರಹರಂ ನಡೆದು ಬರುತ್ತೆ. ಪುರಹರನಾದ ಶಿವನಿಗೆ, ಪುರಹರನಾದ ಅಂದ್ರೆ ಆ ಒಂದು ಶಿವನಿಗೆ ಉಣಲಿತ್ತ ಆ ಚೆನ್ನನಂ ತೋರಿರೆ ಅಂದ್ರೆ ತೋರ್ಸಿರಿ ಅಂತ ಅಲ್ಲಿರೋರೆಲ್ಲರನ್ನ ಕೇಳ್ಕೊತಾನೆ. ಗುರುಲಿಂಗದೊಡನುಂಡ ಚೆನ್ನನಂ ತೋರಿರಿ, ಗುರುಲಿಂಗದೊಡನುಂಡ ಚೆನ್ನನಂ ತೋರಿರಿ. ಗುರುಲಿಂಗದ ಜೊತೆ ಅಂದ್ರೆ ಗುರುಲಿಂಗ ಅಂದ್ರೆ ಆ ಶಿವನೇ, ಆ ಒಂದು ಶಿವನ ಜೊತೆ ಉಂಡಂತಹ, ಶಿವನಿಗೆ ಉಣಲಿತ್ತ, ಪರಶಿವನಿಗೆ ಉಣಲಿತ್ತ ಅಂದ್ರೆ ಆ ಪ್ರಸಾದವನ್ನ ಅಥವಾ ಊಟವನ್ನ ಕೊಟ್ಟಂತಹ, ಅಂಬಲಿಯನ್ನು ಕೊಟ್ಟಂತ ಚೆನ್ನ, ಹಾಗೆ ಅವನ ಜೊತೆ ಉಂಡಂತಹ ಚೆನ್ನನನ್ನ ತೋರಿ. ಎಂದಲ್ಲಿ ಚಿತ್ತದನು ಅನುತಾಪದಿಂ ಕೇಳುತ್ತಾ, ಏನ್ ಮಾಡ್ತಾನೆ, ಚಿತ್ತ ಮನಸ್ಸಿನಿಂದ ಶಿವನಿಗೆ ಉಣಲಿಟ್ಟ ತೋರಿರೆ, ಗುರುಲಿಂಗದೊಡನುಂಡ ತೋರಿರೆ, ಅಲ್ಲಿ ಸಂತಾಪದಿಂದ ಕೇಳುತ್ತಾ, ಸಂತಾಪದಿಂದ ಒಂಥರ ಆ ಒಂದು ಆತುರದಿಂದ, ಆ ಒಂದು ಶಿವಭಕ್ತನನ್ನ ನೋಡುವಂತ ಒಂದು ಆ ಕಾತುರತೆಯಿಂದ ಅವನು ಚಿತ್ತದಲ್ಲಿ ಆ ಒಂದು ಆತುರವನ್ನ ಇಟ್ಟುಕೊಂಡು, ಆ ಒಂದು ಕಾತುರತೆಯನ್ನ ಇಟ್ಕೊಂಡು, ಚಿತ್ತ ಅಂದ್ರೆ ಮನಸ್ಸಿನಲ್ಲಿ ಅವನು ಕೇಳ್ತಾ ಬರ್ತಾನೆ. ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳುಪುತಂ ಅಂದ್ರೆ ದೆಸೆಗೆ ಅಂದ್ರೆ ದಿಕ್ಕುಗಳಿಗೆ, ಎಲ್ಲಾ ದಿಕ್ಕುಗಳಿಗೂ ದೂತರನ್ನ, ಅವನ ಒಂದು ಸೇನೆಯನ್ನ ಕಳಿಸಿ, ಚೆನ್ನಯ್ಯನಿಪ್ಪ ಗುಡಿಯಲ್ ಇದೆಯೆಂದು ತೋರುತ್ತಿರೆ. ಚೆನ್ನಯ್ಯನಿಪ್ಪ ಗುಡಿಯ ಅಂದ್ರೆ ಚೆನ್ನಯ್ಯನು ಇರುವಂತಹ ಗುಡಿಯು ಇದೇನಾ ಅಂತ ಕೇಳ್ತಾ ಹೋಗ್ತಾನೆ. ಚೆನ್ನಯ್ಯನೊಳಗೆ ಐದನೆಂದು ನೆರೆಪೇಳುತ್ತಿರೆ. ನೆರೆ ಅಂದ್ರೆ ನೆರೆ ಮನೆಯವರು ಅಂದ್ರೆ ಅಕ್ಕಪಕ್ಕದವ್ರನ್ನ ಏನ್ ಮಾಡ್ತಾರೆ, ಚೆನ್ನಯ್ಯನ ಗುಡಿಗೆ ಚೋಳ ಮಹಾರಾಜ ದಂಡು ಸಮೇತ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಅಕ್ಕಪಕ್ಕದವರೆಲ್ಲ ಚೆನ್ನಯ್ಯನ ಗುಡಿಸಲು ಇದೆ ಅಂತ ಅವರಿಗೆ ಚೋಳ ರಾಜನಿಗೆ ತೋರಿಸ್ತಾ ಇದ್ದಾರೆ. ಅವನು ಮನೆಯೊಳಗಡೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇಲ್ಲಿ ಚೋಳ ಮಹಾರಾಜ ಶಿವನ ಒಂದು ಮಾತನ್ನ ಕೇಳಿ ಅವನಿಗೆ ಸಂತಸ ಆಗತ್ತೆ, ಅದರ ಜೊತೆಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಕೋತಾನೆ. ಆದ್ರೂ ಕೂಡ ಆ ಶರಣನನ್ನ ನಾನು ನೋಡ್ಲೇಬೇಕು ಅಂತ ಹೇಳಿ ಅವನು ಕಾಲ್ನಡಿಗೆಯಲ್ಲಿ ದಿಕ್ಕಿಗೂ ಸೇನೆಯನ್ನ ಕಳಿಸಿ ಅವನು ಹುಡುಕ್ತಾನೆ. ಅವನೇ ಸ್ವತಃ ಚೆನ್ನನ ಒಂದು ಗುಡಿಸಲಿಗೆ ಬಂದು ತಲುಪ್ತಾನೆ. ಇದಿಷ್ಟನ್ನ ನಾವು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ವಿ. ಮುಂದೆ ಏನಾಗುತ್ತೆ ನೋಡೋಣ. ಚೆನ್ನಯ್ಯ ಮನೆಯೊಳಗಡೆ ಇದ್ದಾನೆ ಅಂತ ಆ ಮನೆಯ ಅಕ್ಕಪಕ್ಕದವರು ಹೇಳ್ತಾರೆ. ಈಗ ಚೆನ್ನನ್ ಯಾವ ಹೊರಗಡೆ ಬರ್ತಾನ ಅಥವಾ ಚೋಳನೆ ಹೋಗಿ ಮಾತಾಡಿಸ್ತಾನ ಅಂತ ನೋಡೋಣ. ಬನ್ನಿ ಈಗ ನೋಡೋಣ. ಒಳಗೆ ಚೆನ್ನಯ್ಯ ನೆರೆ ಕುಂದುತಂ ತಿಳಿ ಒಡರ್ ಇದೇನೆಂದು ಕೋಡುತಂ ಬಾಡುತಂ ಅರಮನೆಯ ಚಾರರ್ ಅನೇಕಿ ಶಂಕರ ಅರಸನ್ ಏಕೆನ್ನ ಮನೆಯೇಕೆ ಶಶಿಶೇಖರ ಭಕ್ತನ್ ಎಂದರಿಯದ್ ಇರ್ದೊಡೆ ಲೇಸು ಬದುಕುವೆಂ. ಭಕ್ತನ್ ಎಂದರಿದ ಬಳಿಕ ನಾನೆಂತು ಬದುಕುವೆಂ ಎನ್ನುತ್ತ ಮೀರಲಿಲ್ಲ ಗುಡಿಲಂ ಸುತ್ತಿ ಮುತ್ತುತೆ ತನಗೆ ಜಯ ಜೀಯ ಎನ್ನುತ್ತೆ ಕೈ ಮುಯ್ಯುತ್ತೆ ಇರೆ ಚೋಳ ರಾಜ ಅತಿ ಭಕ್ತಿಯಿಂದ ಬರುತ್ತಿರ್ದ ನರರೇ ಸಮ್ಯಜ್ಞಾನಿ ಸತ್ಯನಿಧಿ ಬರುತ್ತಿರ್ದ. ಏನಿದರ ಅರ್ಥ ನೋಡಿ. ಆಗ ಚೆನ್ನಯ್ಯನು ಇರುವಂತ ಗುಡಿಸಲು ಇದೆ ಎಂದು ಚೆನ್ನಯ್ಯನು ಒಳಗಿದ್ದಾನೆಂದು ನೆರೆಹೊರೆಯವರು ಹೇಳುತ್ತಾರೆ ಅಲ್ವಾ. ನಾವು ಲಾಸ್ಟ್ ಪ್ಯಾರಾದಲ್ಲಿ ನೋಡಿದ್ವಿ. ಈಗ ಗುಡಿಸಲಿನ ಒಳಭಾಗದಲ್ಲಿರುವ ಮಾದರ ಚೆನ್ನಯ್ಯ ಕಳೆಗುಂದಿದ್ದಾನೆ. ಕುಗ್ಗಿ ಹೋಗಿ ಏನೊಂದೂ ತಿಳಿಯದೆ ನಡುಗುತ್ತಾ ಬಾಡಿ ಹೋಗಿ ಅರಮನೆಯ ಸೈನಿಕರು ನನ್ನ ಮನೆಯ ಬಳಿ ಏಕೆ ಶಂಕರ, ನಾನು ಶಿವಭಕ್ತನೆಂದು ತಿಳಿಯದಿದ್ದರೆ ಚೆನ್ನಾಗಿ ಬದುಕುತ್ತೇನೆ, ನಾನು ಶಿವಭಕ್ತನೆಂದು ತಿಳಿದರೆ ಹೇಗೆ ಬದುಕಲಿ ಎಂದು ಯೋಚಿಸುತ್ತಿರುವಾಗ ಕರಿಕಾಲ ಚೋಳನ ಜೊತೆಯಲ್ಲಿ ಬಂದ ಸೈನಿಕರು ಗುಡಿಸಲಿನ ಸುತ್ತಮುತ್ತುತ್ತಾರೆ. ಅರಮನೆಯ ಚಾರರು ತಮ್ಮಲ್ಲಿಯೇ ಜಯ ಜಯ ಎನ್ನುತ್ತಾ ಕೈ ಮುಗಿದು ನಿಂತಿದ್ದಾರೆ. ಆಗ ಚೋಳ ರಾಜನು ಭಕ್ತಿಯಿಂದ ಜ್ಞಾನಿಯಾದ ಸತ್ಯನಿಧಿ ಚೆನ್ನನನ್ನು ಬೇಗನೆ ನಡೆದು ಬಂದು ನೋಡುತ್ತಾನೆ.
ಇದರ ಭಾವಾರ್ಥ ನೋಡಿ. ಇದನ್ನ ಈಗ ಒಂದೊಂದಾಗಿ ಹೇಳ್ತೀನಿ. ಒಳಗೆ ಚೆನ್ನಯ್ಯ ನೆರೆ ಕಂದುತಂ ಕುಂದುತಂ. ಒಳಗಡೆ, ಮನೆ ಒಳಗಡೆ ಗೊತ್ತಾಯ್ತು, ಚೋಳರಾಜ ಮನೆ ಸುತ್ತ ಎಲ್ಲ ಅವನ ಸೈನಿಕರೆಲ್ಲ ನಿಂತಿದ್ದಾರೆ. ಚೆನ್ನನಿಗೆ ಹೆದರಿಕೆ. ಅಯ್ಯೋ, ಚೋಳರಾಜನೇ ನನ್ನ ಮನೆಯೊಳಗಡೆ ಬಂದ್ಬಿಟ್ಟಿದಾನಲ್ಲ ಅಂತ ಅವನು ಹೆದರ್ಕೊಂಡು, ಯಾರಿಗಾದ್ರೂ ಅಷ್ಟೇ ಅಲ್ವಾ, ಇವನು ಪಾಪ ತುಂಬಾ ಕೀಳು ಜಾತಿಯವನು. ಆ ಚೋಳರಾಜನ ಕುದುರೆಯ ಒಂದು ಮೇವನ್ನ ಕತ್ತರಿಸಿ ತಂದು ಹಾಕುವ ಕೆಲಸ ಮಾಡುವಂತ ಕಾರ್ಮಿಕ ಇವನು. ಆ ಕೆಲಸದಲ್ಲಿರುವಂತ ಚೆನ್ನನ ಮನೆಗೆ ಚೋಳರಾಜನೆಲ್ಲಿದ್ದಾನೆ, ರಾಜ ಸೈನ್ಯದೊಡನೆ ಬಂದು ನನ್ನ ಮನೆಯಲ್ಲಿ ಏನ್ ಮಾಡ್ತಿದ್ದಾನೆ, ಇವನಿಗೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಚೆನ್ನಯ್ಯನಿಗೆ ಕಂದುತಂ ಕುಂದುತಂ ಅಂದ್ರೆ ಅವನು ಹೆದರ್ಕೊಂಡು ಒಂಥರ ನಡುಕ ಪಟ್ಕೊಂಡು, ತಿಳಿ ಒಡರ್ ಇದೇನೆಂದು ಕೋಡುತಂ ಬಾಡುತಂ, ಇದೇನು ಅಂತ ತಿಳಿಯದೆ ಅವನು ತುಂಬಾ ನಡುಕ್ತಾ ಬಾಡ್ತಾ ಅವನು ನಿಂತಿದ್ದಾನೆ. ಅರಮನೆಯ ಚಾರರ್ ಏಕೆ ಅನೇಕ ಶಂಕರ. ಅರಮನೆಯ ಚಾರರು, ಅರಮನೆಯ ಚಾರರ್ ಏಕೆ ಅನೇಕ ಶಂಕರ. ಯಾಕೆ ಶಂಕರ, ಈ ಅರಮನೆಯ ಚಾರರೆಲ್ಲ ಬಂದಿದ್ದಾರೆ. ಚಾರರು ಅಂದ್ರೆ ಸೈನಿಕರೆಲ್ಲ ಯಾಕೆ ನನ್ನ ಮನೆಗೆ ಬಂದಿದ್ದಾರೆ ಅಂತ ಶಂಕರನನ್ನ ಕೇಳ್ತಾ ಇದ್ದಾನೆ. ಅರಸನ್ ಏಕೆನ್ನ ಮನೆ ಏಕೆ ಶಶಿಶೇಖರ. ಅರಸ ಯಾಕೆ ನನ್ನ ಮನೆಗೆ ಬಂದಿದ್ದಾನೆ ಶಶಿಶೇಖರ, ಶಿವಶಂಕರ. ಭಕ್ತನ್ ಎಂದರಿಯದಿರ್ದೊಡೆ ಲೇಸು. ಭಕ್ತನ್ ಎಂದರಿಯದಿರ್ದೊಡೆ ಅಂದ್ರೆ ನಾನು ಶಿವಭಕ್ತ, ನಿನ್ನ ಭಕ್ತ ಅಂತ ಅವನಿಗೆ ಗೊತ್ತಿಲ್ದಿದ್ರೆ ಸಾಕಪ್ಪ. ಶಿವಭಕ್ತ ನಾನು ಅಂತ ಅವನ್ ಚೋಳರಾಜನಿಗೆ ಗೊತ್ತಿಲ್ದಿದ್ರೆ ಸಾಕು. ಬದುಕಿದೆ. ಶಿವಭಕ್ತನೆನ್ ಅರಿದ ಬಳಿಕ ನಾನೆಂತು ಬದುಕುವೆಂ. ಅದೇನಾದ್ರೂ ನಾನು ಶಿವಭಕ್ತ ಅಂತ ಏನಾದ್ರೂ ಚೋಳರಾಜನಿಗೆ ಗೊತ್ತಾಗ್ಬಿಟ್ರೆ ನಾನ್ ಹೇಗ್ ಬದುಕ್ಲಿ. ಎನ್ನುತ್ತ ಮೀರಲಿಲ್ಲ ಗುಡಿಲಂ ಸುತ್ತಿ ಮುತ್ತುತೆ ಅಂದ್ರೆ ಗುಡಿಸಲನ್ನ ಅವನ ಎಲ್ಲಾ ಸೈನಿಕರು ಸುತ್ತಬಿಟ್ರು. ಅಷ್ಟರಲ್ಲಿ ಸುತ್ತುವರೆದಿದ್ರು. ಎನ್ನುತ್ತಾ ಇರ್ಬೇಕ, ತನಗೆ ಜಯ ಜಯ ಎನ್ನುತ್ತೆ ಕೈ ಮುಗಿಯುತ್ತೆ. ಕೈ ಮುಗಿತಾ ಎಲ್ಲರೂ ಜಯ 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 ಅಂತ ಹೇಳ್ತಾ ಇದ್ರು. ಇರೆ ಚೋಳರಾಜ ಅತಿ ಭಕ್ತಿಯಿಂದ ಬರುತ್ತಿದ್ದ. ಅದೇ ಚೋಳರಾಜ ಇವನತ್ರ ಅತಿಯಾದ ಭಕ್ತಿಯಿಂದ ನಮಸ್ಕರಿಸುತ್ತಾ ಇವನತ್ರ ಬರ್ತಿದ್ದಾನೆ. ನರರೇ ಸಮ್ಯಕ್ ಜ್ಞಾನಿ ಸತ್ಯನಿಧಿ ಬರುತ್ತಿದ್ದ. ಏನಾಯ್ತು, ಭಕ್ತಿಯಿಂದ ಜ್ಞಾನಿಯಾದ ಸತ್ಯನಿಧಿ ಚೆನ್ನನನ್ನು ಬೇಗ ಬೇಗನೆ ನಡೆದು ಬಂದು ನೋಡುತ್ತಾನೆ ಚೋಳರಾಜ. ಸಮ್ಯಜ್ಞಾನಿ, ಶರಣ, ಜಂಗಮ, ಶಿವಭಕ್ತ, ಶಿವನೇ ಒಲಿದಿರುವಂತಹ ಶಿವಭಕ್ತ. ಇಂಥವನನ್ನ ನೋಡ್ಬೇಕು ಅಂದ್ರೆ ದೇವರು ಶಿವನನ್ನೇ ನೋಡಿದಷ್ಟು ಪುಣ್ಯ ಸಿಗುತ್ತೆ. ಅವನನ್ನ ನೋಡ್ಲಿಕ್ಕೆ ಕೈ ಮುಗಿತಾ ಆ ಒಂದು ಚೋಳರಾಜ ಅವನತ್ರ ಬೇಗ ಬೇಗ ಓಡಿ ಬರ್ತಾನೆ. ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತೀವಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಗಳಗಳನೆ ನಡೆತಂದು ಚೆನ್ನಯ್ಯನಂ ಕಂಡು ಬಳಸಿ ಗಣಪದವಿ ಬಂದೆಳಸಿ ಇರ್ದನಂ ಕಂಡು ಇಳಿಪಿಂದಂ ಸರ್ವಾಂಗ ಮಂ ಚೆನ್ನನ್ ಅಂಗ್ರಿಯೊಳು ತೊಳಗೆ ಮುಕುಟ ಮಣಿ ಕಾಂತಿ ಪದಮಿಯೊಳು ಪದಭೂಮಿಯೊಳು ಪಾದ ರಜಮಂ ಕಣ್ಗಳ್ ಗೊತ್ತಿ ದಣಿವುತಿರೆ ಪಾದಮಂ ಬಲ್ವಿಡಿದು ಬಿಡೆನೆಂದು ಪೆಣಗುತಿರೆ ಏನಯ್ಯ ಚೋಳ ನೃಪ ನೀನಿಂತು ಬಪ್ಪರೆ ಬಾನುಕುಲದ ಅರ್ಪಣನೆ ನೀನಿಂತು ಮಾಳ್ಪರೆ ಎನ್ನ ಕುಲಮಂ ನೋಡದೆ ಐಪ್ಪರೆ ಚೋಳ ಎನ್ನ ಜಾತಿಯನ್ ಅರಿಯದಿಂತು ಮಾಳ್ವರೆ ಚೋಳ. ಇಲ್ಲಿ ಚೋಳರಾಜ ಬೇಗ ಓಡಿ ಬರ್ತಾನೆ ಮನೆಯೊಳಗಡೆ ಚೆನ್ನನನ್ನ ನೋಡಿದ ತಕ್ಷಣ. ಸಾಕ್ಷಾತ್ ಶಿವನನ್ನೇ ನೋಡಿದಷ್ಟು ಸಂತೋಷ ಪಟ್ಕೋತಾನೆ, ಕೈ ಮುಗಿತಾನೆ. ಇದನ್ನ ನೋಡದಂತ ಚೆನ್ನ
ಹೇಳುವಂತ ಮಾತು. ಅಂದ್ರೆ ಚೆನ್ನನನ್ನ ನೋಡಿದ ತಕ್ಷಣ ಚೋಳ ಏನ್ ಮಾಡ್ತಾನೆ, ಆ ಚೋಳ ರಾಜ ಏನ್ ಮಾಡ್ತಾನೆ ನೋಡಿ. ಚೋಳ ರಾಜನು ಬೇಗ ಬೇಗನೆ ನಡೆದು ಬಂದು ಗಣಪದವಿಗೆ ಅರ್ಹನಾದ ಚೆನ್ನನಿಗೆ ಪ್ರದಕ್ಷಿಣೆ ಹಾಕ್ತಾನೆ, ಉದ್ದಂಡ ನಮಸ್ಕಾರ ಮಾಡುತ್ತಾನೆ. ಕರಿಕಾಲ ಚೋಳನ ಪಳಪಳನೆ ಹೊಳೆಯುವ ಕಿರೀಟದ ಮಣಿಕಾಂತಿಗಳಿಂದ ಚೆನ್ನನ ಪಾದ ಮತ್ತು ಭೂಮಿ ಕಂಗೊಳಿಸತೊಡಗುತ್ತದೆ. ಚೋಳನು ದಣಿವು ಉಂಟಾಗುವಷ್ಟು ಸಾರಿ ಚೆನ್ನನ ಪಾದದ ಧೂಳನ್ನು ತನ್ನ ಕಣ್ಣಿಗೆ ಒತ್ತುತ್ತಾ ಸಂತೋಷಿಸುತ್ತಾನೆ. ಚೆನ್ನನ ಪಾದಗಳನ್ನು ಬಲವಾಗಿ ಹಿಡಿದು ಬಿಡದೆ ಹೆಣಗಾಡುತ್ತಿರಲು ಚೆನ್ನಯ್ಯನು, ಏನಯ್ಯ ಚೋಳ ರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರಬಹುದೇ? ನನ್ನ ಜಾತಿಯನ್ನರಿಯದೆ ಹೀಗೆ ಮಾಡಬಹುದೇ ಎಂದು ಕೇಳುತ್ತಾನೆ. ಪದ್ಯದಲ್ಲಿ ಇರುವಂತ ಭಾವಾರ್ಥ ಇದು. ಪದ್ಯದಲ್ಲಿ ನೋಡಿ, ಗಳಗಳನೆ ನಡೆತಂದು ಚೆನ್ನಯ್ಯನಂ ಕಂಡು, ಗಳಗಳನೆ ನಡೆತಂದು. ಚೆನ್ನಯ್ಯನನ್ನ ಕಂಡ ತಕ್ಷಣ ಚೋಳ ರಾಜ ಬೇಗ ಬೇಗನೆ ನಡೆದು ಬರ್ತಾನೆ. ಬಳಸಿ ಗಣಪದವಿ ಬಂದೆಳಸಿರ್ದನಂ ಕಂಡು, ಗಣಪದವಿಗೆ ಅರ್ಹನಾದಂತಹ ಚೆನ್ನ. ಗಣಪದವಿ ಅಂದ್ರೆ ಶಿವನ ಒಂದು ಕೈಲಾಸದಲ್ಲಿ ಇರುವ ಸಹಚರರು, ಶಿವನ ಜೊತೆ ಇರುವವರು. ಆ ಒಂದು ಗಣಪದವಿಗೆ ಅರ್ಹನು ಅನಿಸಿಕೊಂಡಂತಹ ಚೆನ್ನನನ್ನ ಕಂಡ ತಕ್ಷಣ ಅವನೇನ್ ಮಾಡ್ತಾನೆ, ಅರ್ಹನಾಗಿ ಇರುವಂತ ಚೆನ್ನನ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಅಂದ್ರೆ ಸಾಕ್ಷಾತ್ ಶಿವನ ಸುತ್ತ ಪ್ರದಕ್ಷಿಣೆ ಹಾಕಿದಷ್ಟೇ ಅವನಿಗೆ ಸಂತೋಷ, ತೃಪ್ತಿ ಸಿಗುತ್ತೆ. ಚೆನ್ನನ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಇಳಿಪಿದಂ ಸರ್ವಾಂಗಮಂ ಚೆನ್ನನ್ ಅಂಗ್ರಿಯೊಳ್ ಅಂದ್ರೆ ಪಾದ, ಅವನ ಪಾದಗಳಿಗೆ ಉದ್ದಾಂಡ ನಮಸ್ಕಾರವನ್ನ ಮಾಡ್ತಾನೆ. ಆ ಚೆನ್ನನ ಪಾದಗಳಿಗೆ ಚೋಳ ರಾಜ ಉದ್ದಾಂಡ ನಮಸ್ಕಾರವನ್ನ ಮಾಡಿ, ತೊಳ ತೊಳಗೆ ಮುಕುಟ ಮಣಿ, ತೊಳ ತೊಳಗೆ ಅಂದ್ರೆ ಹೊಳೆಯುತ್ತಿರುವ ಅವನ ಮುಕುಟ ಮಣಿ, ಆ ಮುಕುಟದಲ್ಲಿರುವಂತಹ ರತ್ನ ವಜ್ರ ವೈಡೂರ್ಯಗಳಿದೆಯಲ್ಲ, ಆ ಮಣಿಗಳೆಲ್ಲ ಪಳಪಳ ಅಂತ ಹೊಳಿತಾ ಇತ್ತಂತೆ. ಚೆನ್ನನ ಪಾದಗಳು ಮತ್ತೆ ಅವನು ಬಗ್ಗಿ ಆ ನಮಸ್ಕಾರ ಮಾಡಿದಾಗ ಆ ಪಾದಗಳು ಮತ್ತೆ ಆ ಸುತ್ತ ಭೂಮಿ ಹೊಳಿತಾ ಇತ್ತಂತೆ, ಆ ಚೋಳನ ಕಿರೀಟದ ಮಣಿಗಳು. ಪಾದರಜಂ, ಪಾದರಜಂ ಅಂದ್ರೆ ಪಾದದ ಧೂಳು. ಪಾದದ ಧೂಳನ್ನು ಕಣ್ಗಳ್ಗೊತ್ತಿ ದಣಿಯುತ್ತಿರೆ. ಚೋಳ ರಾಜ ಆ ಚೆನ್ನನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಆ ಪಾದಗಳ ಮೇಲೆ ಇರುವ ಧೂಳನ್ನ ತನ್ನ ಕಣ್ಣಿಗೆ ಒತ್ತಿಕೊಳ್ತಾ ಇದ್ದ. ಎಷ್ಟು ಸಲ ಒತ್ತಿಕೊಳ್ತಿದ್ದ ಅಂದ್ರೆ ಆ ರಾಜನಿಗೆ ದಣಿವಾಗುವಷ್ಟು ಸಲ. ಒತ್ತಿದ್ದಷ್ಟು ಅವನಿಗೆ ತೃಪ್ತಿ ಆಗ್ತಾ ಇರಲಿಲ್ಲ. ಅಷ್ಟು ಸಲ ಅವನು ಆ ಕಣ್ಣುಗಳಿಗೆ ಅವನ ಪಾದದ ಧೂಳುಗಳನ್ನ ಒತ್ತಿಕೊಳ್ತಾ ಇದ್ದ. ಪಾದಮಂ ಬಿಲ್ವಿಡಿದು ಬಿಡೆನೆಂದು ಪೆಣಗುತ್ತಿರೆ, ನಿನ್ನ ಪಾದವನ್ನ ನಾನು ಬಿಡಲ್ಲ ಅಂತ ಗಟ್ಟಿಯಾಗಿ ಅವನು ಹಿಡ್ಕೊಳ್ತಾನೆ. ಯಾರು? ಕಣ್ಗೊತ್ತಿ ಬಲವಾಗಿ ಹಿಡಿದು ಬಿಡದೆ ಹೆಣಗಾಡುತ್ತಿರೆ. ಗಟ್ಟಿಯಾಗಿ ಅದನ್ನ ಆ ಚೆನ್ನನ ಪಾದವನ್ನ ಹಿಡ್ಕೊಂಡಂತ ಚೋಳ ರಾಜ, ನಾನು ಇದನ್ನ ನಿನ್ನ ಪಾದವನ್ನ ಬಿಡಲ್ಲ ಅಂತ ಅವನು ಹೆಣಗಾಡ್ತಿದ್ದ. ಏನ್ ಅಷ್ಟರಲ್ಲಿ ಚೆನ್ನಯ್ಯ ಮಾತಾಡ್ತಾನೆ. ಇಷ್ಟು ಹೊತ್ತು ಚೆನ್ನಯ್ಯ ಹೆದರ್ಕೊಂಡ್ಬಿಟ್ಟಿದ್ದ. ನಾನು ಭಕ್ತ ಅಂತ ಗೊತ್ತಾಗ್ಬಿಟ್ರೆ ಅದು ಈ ಶಿವಭಕ್ತರ ಒಂದು ಚೋಳ ರಾಜ್ಯ, ಅದು ಶಿವಭಕ್ತನಾದಂಥ ಪರಮ ಭಕ್ತನಾದಂಥ ಚೋಳ ರಾಜ ಅವನು. ಆ ಚೋಳ ರಾಜನಿಗೆ ನಾನು ಕೀಳು ಜಾತಿಯವನಾದ ಚೆನ್ನ ಏನ್ ಅನ್ಕೊಳ್ತಾನೆ, ನಾನು ಶಿವನನ್ನ ಪೂಜೆ ಮಾಡ್ತೀನಿ, ಶಿವಭಕ್ತ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ನನಗೆ ಶಿಕ್ಷೆ ಕೊಡ್ತಾನೆ, ಪನಿಷ್ಮೆಂಟ್ ಮಾಡ್ತಾನೆ ಅಂತ ಅನ್ಕೊಂಡ. ನಾನು ಬದುಕಲ್ಲ ಅಂತ. ಆದ್ರೆ ಅದೇ ಶಿವಭಕ್ತನನ್ನ ಕಾಲಿಡಿದು ಅವನ ಪಾದದ ಧೂಳುಗಳನ್ನು ಆರುವಷ್ಟು ಹೊತ್ತು ಅವನು ಕಣ್ಣಿಗೆ ಒತ್ತಿ ಆ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾನೆ, ನಾನು ಈ ಪಾದವನ್ನು ಬಿಡಲಾರೆ ಅಂತ. ಅಷ್ಟರಲ್ಲಿ ಚೆನ್ನ ಚೋಳ ರಾಜನನ್ನ ಕುರಿತು ಹೇಳ್ತಾನೆ,
ಏನಯ್ಯ ಚೋಳ ನೃಪ ನೀನಿಂತು ಭಪ್ಪರೇ, ನೀನ್ ಈ ತರ ಮಾಡ್ಬೋದಾ ಚೋಳ ಮಹಾರಾಜರೇ? ಹೇಗೆ? ಭಾನುಕುಲ ದರ್ಪಣನೆ ನೀನಿಂತು ಮಾಳ್ಪರೇ. ಭಾನುಕುಲ ದರ್ಪಣರೇ ಅಂದ್ರೇನು? ಚೋಳ ರಾಜ ನೀನು ಹೀಗೆ ಮಾಡ್ಬೋದಾ? ಹೇಗೆ? ನನ್ನ ಕುಲವೆಲ್ಲಿ ಅಂದ್ರೆ ಭಾನು, ಈ ಭೂಮಿಯಲ್ಲಿ ಆಕಾಶದಲ್ಲಿ ಅಷ್ಟು ಎತ್ತರದಲ್ಲಿರುವಂತ ನೀನು ಎಲ್ಲಿ, ಕೆಳಗೆ ಇರುವಂತ ನಾನೆಲ್ಲಿ, ನೆಲದಲ್ಲಿರುವ ನಾನೆಲ್ಲಿ, ಆಕಾಶದಲ್ಲಿರುವ ನೀನೆಲ್ಲಿ? ನೀನು ಮಹಾರಾಜ, ರಾಜ ಮಹಾರಾಜ, ನೀನು ನನ್ನ ಕಾಲನ್ನ ಹಿಡ್ಕೊಂಡು ನನ್ನ ಮನೆಗೆ ಬಂದು ಈ ತರ ಮಾಡ್ಬೋದಾ? ಎನ್ನ ಕುಲಮಂ ನೋಡದೈಪ್ಪರೇ ಚೋಳ, ಎನ್ನ ಜಾತಿಯನ್ ಅರಿಯದಿಂತು ಮಾಳ್ವರೇ ಚೋಳ. ಎನ್ನ ಕುಲಮಂ ಜಾತಿಯಂ, ನನ್ನ ಕುಲ ನನ್ನ ಜಾತಿಯನ್ನ ನೋಡದೆ ನೀನು ಈ ತರ ಮಾಡ್ಬೋದೇ, ಹೀಗೆ ಮಾಡ್ಬೋದೇ ಹೇಳು ಅಂತ ಅವನು ಕೇಳ್ತಾನೆ. ಯಾರು? ಚೆನ್ನ. ಯಾರನ್ನ? ಚೋಳ ಮಹಾರಾಜನನ್ನ. ಅರ್ಥ ಆಗಿದೆ ಅಲ್ವಾ? ಈಗ ಚೋಳ ಮಹಾರಾಜ ಓಡಿ ಬಂದು ಯಾರ? ಚೆನ್ನನ ಪಾದಗಳಿಗೆ ಉದ್ದಾಂಡ ನಮಸ್ಕಾರ ಮಾಡಿ ಗಟ್ಟಿಯಾಗಿ ಪಾದವನ್ನ ಹಿಡ್ಕೊಂಡು ಪಾದದ ಧೂಳುಗಳನ್ನ ದಣಿವಾರುವವರೆಗೂ ಕಣ್ಣುಗಳಿಗೆ ಹೊತ್ತಿಕೊಳ್ತಾ ಅವನು ಸಂತೃಪ್ತಿ ಪಟ್ಕೋತಾನೆ. ಅಷ್ಟರಲ್ಲಿ ಚೆನ್ನ ಕೇಳ್ತಾನೆ, ಚೋಳ ಮಹಾರಾಜ ನೀನ್ ಈ ತರ ಮಾಡ್ಬೋದಾ? ನೀನೇ ಆಕಾಶ, ನಾನು ಭೂಮಿ, ನೀನೆಲ್ಲಿ ನಾನೆಲ್ಲಿ, ನನ್ನ ಕುಲ ನನ್ನ ಜಾತಿ ಏನು, ನಿನ್ನ ಕುಲ ನಿನ್ನ ಜಾತಿ ಏನು, ನೀನ್ ಈ ತರ ಮಾಡೋದು ನನಗೆ ಸರಿ ಕಾಣ್ತಿಲ್ಲ ಅಂತ ಅವನು ಚೆನ್ನಯ್ಯ ಆ ಒಂದು ಚೋಳ ರಾಜನಿಗೆ ಹೇಳೋ ಅಂತ ಒಂದು ದೃಶ್ಯ ಇದು. ನೆಕ್ಸ್ಟ್ ಮುಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತೆ ನೋಡೋಣ. ಎನೆ ದೇವ ದೇವನೊಲಿದನ ಕುಲವೇ ಸತ್ಕುಲಂ, ಗಣ ಮಹಿಮನ ಒಲಿದ ಜಾತಿಯೇ ಜಾತಿ ನಿರ್ಮಲಂ. ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ, ಸರ್ವಜ್ಞ ನಿನ್ನ ಕೇಪಿಂ ಎನ್ನ ಶಿರಸರಿಯೇ. ಬಿಡೆನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ, ಮೃಡಮೂರ್ತಿಯಂ ಬಿಟ್ಟು ನರಕದೊಳ್ ಆಳ್ವೆನೆ. ನಡೆ ಎಂದಲೇ ಗಜಮಸ್ತಕವನ್ ಏರಿಸುತ್ತೆ, ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು. ಕಡು ನೇಹದಿಂ ಗಜದ ಮಗ್ಗುಲತಂ ಸಾರ್ದು. ಇದಿಷ್ಟು ಏನಾಗುತ್ತೆ? ಚೋಳರಾಜನನ್ನ ಚೆನ್ನಯ್ಯ ಪ್ರಶ್ನಿಸ್ನಾ ಇರ್ಬೇಕಾದ್ರೆ ಚೋಳ ರಾಜ ಹೇಳುವಂತ ಮಾತಿದು. ಏನ್ ಹೇಳ್ತಾನೆ ಚೋಳ ರಾಜ ಅಂದ್ರೆ, ದೇವನೊಲಿದ ಕುಲವೇ ಸತ್ಕುಲಂ, ದೇವನೊಲಿದ ಕುಲವೇ ಸತ್ಕುಲಂ ಎನ್ನುತ್ತಾ ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿ ಸಮಾನನಲ್ಲ. ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮನಲ್ಲ, ನಿಮ್ಮನ್ನು ಬಿಡಲಾರೆ. ನಿಮ್ಮ ಪಾದವನ್ನು ಬಿಟ್ಟು ಬಾಳಲಾರೆ, ಮೃಡನ ಪರಮ ಮಂಗಳ ಮೂರ್ತಿಯನ್ನು ಬಿಟ್ಟು ನರಕದಲ್ಲಿ ಬದುಕಲಾರೆ ಎನ್ನುತ್ತ ಚೆನ್ನಯ್ಯನನ್ನು ಎತ್ತಿ ಆನೆಯ ಮೇಲೆ ಕುಳ್ಳಿರಿಸುತ್ತಾ ಪುರದಲ್ಲೆಲ್ಲ ಧ್ವಜವನ್ನೇರಿಸಲು ಆಜ್ಞಾಪಿಸುತ್ತಾನೆ. ಶಿವಾಲಯದ ಮುಂದೆ ನಡೆ ತಂದು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗ್ಗುಲಿಗೆ ಸಾಗಿದನು. ಇದು ಭಾವಾರ್ಥ. ಈಗ ಇದರ ಒಂದೊಂದೇ ಲೈನ್ ಅನ್ನ ನೋಡೋಣ. ಏನೇ ದೇವನೊಲಿದನ ಕುಲವೇ ಸತ್ಕುಲಂ, ದೇವನೊಲಿದನ ಕುಲವೇ ಸತ್ಕುಲಂ ಅಂದ್ರೇನು? ದೇವ ಯಾರಿಗೆ, ದೇವರು ಯಾರಿಗೆ ಒಲಿದಿದನೋ ಅವನ ಕುಲವೇ ಸತ್ಕುಲ, ಅವನ ಕುಲವೇ ಒಂದು ದೊಡ್ಡದಾದ ಕುಲ, ಶ್ರೇಷ್ಠವಾದ ಕುಲ. ಅದ್ರ ಮುಂದೆ ಇನ್ಯಾವ ಕುಲನೂ ಶ್ರೇಷ್ಠವಲ್ಲ. ದೇವನೇ ನಿನಗೊಲ್ದಿದ್ದಾನೆ, ಆ ಶಿವಶಂಕರನೇ ನಿನ್ನ ಹತ್ರ ಬಂದಿದ್ದಾನೆ ಅಂದ್ರೆ ನಿನ್ನ ಕುಲ ಶ್ರೇಷ್ಠವಾದದ್ದು. ನಿನ್ನ ಕುಲಕ್ಕಿಂತ ನನ್ನ ಕುಲ ಶ್ರೇಷ್ಠವಲ್ಲ ಅಂತ ಹೇಳ್ತಾನೆ. ಘನ ಮಹಿಮನೊಲಿದ ಜಾತಿಯೇ ಜಾತಿ ನಿರ್ಮಲಂ. ಘನ ಅಂದ್ರೆ ಆ ಶಿವನೇ, ಆ ಪರಮೇಶ್ವರನೇ, ಆ ಶಿವಶಂಕರನೇ ಒಲಿದಿರುವಂತಹ ನಿನಗೆ ನಿನ್ನ ಕುಲ ದೊಡ್ಡದು. ಅಂತ ಕುಲ
ಇನ್ನೆಲ್ಲೂ ಇಲ್ಲ. ಅದು ನಿರ್ಮಲವಾದದ್ದು, ಅಂತ ಜಾತಿ ಶುದ್ಧವಾದದ್ದು. ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ, ಅಂದ್ರೆ ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿ ಸಮಾನನಲ್ಲ. ಸರ್ವಜ್ಞ ನಿನ್ನ ಕೆಂಪಿರ್ಗಗೆನ್ನ, ಅಂದ್ರೆ ಇಲ್ಲೇ ನಿನ್ನ ಚಪ್ಪಲಿಗೂ ಪಾದರಕ್ಷೆಗೂ ನಾನು ಸರಿ ಸಮಾನನಲ್ಲ, ನಿನ್ನ ಒಂದು ಚಪ್ಪಲಿಗೂ ನಾನು ಸಮಾನನಲ್ಲ ಅಂತ ಹೇಳ್ತಾನೆ. ಶಿರ ಸರಿಯೇ, ನನ್ನ ತಲೆ ಸರಿ ಇಲ್ಲ. ಬಿಡೆನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ, ನಿನ್ನ ಪಾದವನ್ನ ಬಿಟ್ಟು ನಿನ್ನನ್ನ ಬಿಟ್ಟು ನಾನು ಬಾಳಲಾರೆ. ಮೃಡಮೂರ್ತಿಯಂ ಬಿಟ್ಟು ನರಕದೊಳ್ ಆಳ್ವೆನೆ, ನಾನು ನಿನ್ನನ್ನ ಬಿಟ್ಟು ಶಿವನನ್ನ ಬಿಟ್ಟು ಶಿವ ಭಕ್ತನಾದ ನಿನ್ನನ್ನ ಬಿಟ್ಟು ನಾನು ನರಕದಲ್ಲಿ ಬಾಳ್ಲಿಕ್ಕೆ ಬದುಕಲಾರೆ, ನರಕದಲ್ಲಿ ನಾನು ಬದುಕಲಾರೆ. ಮೃಡನ ಅಂದ್ರೆ ಪರಮ ಮಂಗಳಮೂರ್ತಿಯಾದಂತಹ, ಮೃಡಮೂರ್ತಿಯಂ ಅಂದ್ರೆ ಪರಮ ಮಂಗಳಮೂರ್ತಿಯಾದಂತಹ ಶಿವ. ಅದು ಶಿವನ ಬಿಟ್ಟು ನಾನು ನರಕದಲ್ಲಿ ಬದುಕಲಾರೆ. ನಡೆ ಮಲ್ಲಿ ಗಜಮಸ್ತಕವನ್ನೇರಿಸುತ್ತೆ. ಗಜಮಸ್ತಕ ಅಂದ್ರೆ ನಡೆ, ನಮ್ಮ ಜೊತೆ ನೀನು ನಡಿ. ಎಲ್ಲಿಗೆ? ನಾನು ಕರ್ಕೊಂಡು ಹೋಗಲ್ಲಿಗೆ. ಯಾರ ಮೇಲೆ ಕೂರಿಸ್ತಾನೆ? ಆನೆಯ ಮೇಲೆ. ಚೋಳ ರಾಜ ಚೆನ್ನಯ್ಯನನ್ನ ಎತ್ತಿ ಗಜದ ಮೇಲೆ, ಆನೆಯ ಮೇಲೆ ಕೂರಿಸಿ ಕರ್ಕೊಂಡೋಗ್ತಾನೆ. ನಡೆ ತಂದು ಮೃಡನಾಲಯದ, ಮೃಡನಾಲಯ ಅಂದ್ರೆ ಮೃಡ ಅಂದ್ರೆ ಶಿವ, ಶಿವನ ಆಲಯ, ಶಿವ ದೇವಸ್ಥಾನ, ಶಿವನ ದೇವಾಲಯದ ಮುಂದೆ ನಿಂದಿರ್ದು, ಆ ದೇವಾಲಯದ ಮುಂದೆ ನಿಂತ್ಸಿ ಕಡುನೇಹದಿಂ ಗಜದ ಮಗ್ಗುಲ ತಂಸಾರ್ದು, ಅಂದ್ರೆ ಶಿವ ದೇವಾಲಯಕ್ಕೆ ಆನೆಯ ಮೇಲೆ ಅವನನ್ನ ಚೆನ್ನನನ್ನ ಕೂರಿಸ್ಕೊಂಡು ಶಿವಾಲಯದ ಮುಂದೆ ನಡೆ ತಂದು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗ್ಗುಲಲ್ಲಿ ತಾನೂ ನಡ್ಕೊಂಡೇ ಹೋಗ್ತಾನೆ. ಯಾರೋ? ಈ ಚೋಳ ರಾಜ. ಅರ್ಥ ಆಯ್ತಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಿರೋದು ನೋಡಿ, ನಮ್ಮ ಪದ್ಯದ ಹೆಸರೇ ಅದು. ಹರಿಹರ ಹೇಳಿದಾನೆ, ದೇವನೊಲಿದನ ಕುಲವೇ ಸತ್ಕುಲಂ. ದೇವನು ಯಾರಿಗೊಲಿತಾನೋ ಆ ಕುಲವೇ ಸತ್ಕುಲ, ಅದೇ ಶ್ರೇಷ್ಠವಾದ ಕುಲ, ಅದೇ ಶ್ರೇಷ್ಠವಾದ ಜಾತಿ, ಅದೇ ಶ್ರೇಷ್ಠವಾದ ಭಕ್ತ. ಆ ಭಕ್ತರಿಗಿಂತ ಆ ಜಾತಿಗಿಂತ ಶ್ರೇಷ್ಠ ಇನ್ಯಾವುದೂ ಇಲ್ಲ ಅಂತ ಚೋಳ ಮಹಾರಾಜ ಇಲ್ಲಿ ಹೇಳುವಂತಹ ಒಂದು ಮಾತು ತುಂಬಾ ಶ್ರೇಷ್ಠವಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಆ ಒಂದು ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಈಗ ಮುಂದೆ ನೋಡೋಣ, ಪದ್ಯ ಓದೋಣ. ಆನೆಯಿಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚೆನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದ್ ಒಳಗೆ ಶಿವಲಿಂಗಮಂ ತೋರಿ ಮೃಡನೊಡನೆ ತಾರ್ಕ ಆಣೆಗೊಡುತ್ತ ಚೋಳಮಂ ತೋರಿ ಕಂಡು ಚೆನ್ನಯ್ಯನ ಭವಂಗೆ ಕಡು ಮಳಿ ಅಳಿವುತಂ ಕಂಡಯ್ಯ ಇಂತು ದೂರುವರೆ ನಿನಗಂತು ಚೋಳನಿಂ ಪೀಡಿತರಿಸಿದೆಂ ತಪ್ಪ ಮಾಡಿದೇನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರಿಯದ್ ಅಂಬಲಿಯನ್ ಅರ್ಪಿಸಿದೊಡೆ ಅಂತಿರುವರೆ ಹೆರೆಯ ಸೂಡಿದ ಶಿವನೇ ನೀನಿಂತು ದೂರುವರೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಆನೆಯಿಂದ ಇಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚೆನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ. ಏನಾಯ್ತಿಲ್ಲಿ? ಆನೆಯಿಂದ ಚೆನ್ನನನ್ನು ಮೆಲ್ಲನೆ ಧರಣಿಗೆ ಕೆಳಗಿಳಿಸಿ ಮೆಲ್ಲನೆ ಬಂದು ದಾನನಿಧಿಯಾದ ಚೆನ್ನನನ್ನು ಮುಂದಿರಿಸಿ ಒಡಗೂಡಿ ಬಂದು ಶಿವಲಿಂಗದ ಮುಂದೆ ಬಂದು ನಿಂತುಕೊಳ್ಳುತ್ತಾನೆ. ಯಾರು? ಚೋಳರಾಜ. ಏನ್ ಮಾಡ್ತಾನೆ? ಆನೆಯಿಂದ ಚೆನ್ನನನ್ನ ಮೆಲ್ಲನೆ ಇಳಿಸಿ ಆ ಒಂದು ಚೆನ್ನನನ್ನ ಸಂತೋಷದಿಂದ ಹರುಷದಿಂದ ಚೆನ್ನ ಹಾಗೂ ಚೋಳ ಇಬ್ಬರು ಬಂದು ನಿಲ್ತಾರೆ. ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ, ಅವನಿಗೆ ಶಿವಲಿಂಗವನ್ನ ತೋರಿಸ್ತಾ ಮೃಡನೊಡನೆ ಆಣೆಗೊಡುತ್ತಾ ಚೋಳಮಂ ತೋರಿ, ಅಂದ್ರೆ
ಅವನಿಗೆ ಮುಖ ಮಾಡಿ ನಿಂತುಕೊಂಡು ಚೆನ್ನನನ್ನು ಶಿವನ ಬಗ್ಗೆ ಕೋಪಿಸಿಕೊಳ್ಳುತ್ತಾ ನೋಡಯ್ಯ. ಈಗ ಏನಾಗುತ್ತೆ, ಆ ಶಿವಲಿಂಗವನ್ನ ಕಂಡ ತಕ್ಷಣ ಚೆನ್ನನಿಗೆ ಶಿವನ ಮೇಲೆ ಕೋಪ ಬರುತ್ತೆ. ಮೃಡನೊಡನೆ ಆರ್ಕಣೆ ಅಂದ್ರೆ ತಾರ್ಕ ಅಂದ್ರೆ ಅಲ್ಲಿ ಆ ತಾರ್ಕಾಣೆ ಗೊಡುತ್ತ ಚೋಳಮಂ ತೋರಿ. ಆ ಒಂದು ಚೋಳ ಶಿವಲಿಂಗವನ್ನ, ಚೋಳರಾಜ ಶಿವಲಿಂಗವನ್ನ ಮುಂದೆ ನಿಲ್ಲಿಸಿ ತೋರಿಸಿದಾಗ ಯಾರಿಗೆ ಕೋಪ ಬರುತ್ತೆ? ಚೆನ್ನನಿಗೆ ಕೋಪ ಬರುತ್ತೆ. ನೋಡಿ ಚೆನ್ನ ಏನ್ ಮಾಡ್ತಾನೆ ಅಂದ್ರೆ ಕೋಪಿಸಿಕೊಳ್ಳುತ್ತಾ ಹೇಳ್ತಾನೆ, ನೋಡಯ್ಯ ಪಾಪರಹಿತನಾದ ನನ್ನನ್ನು ಈ ರೀತಿ ದೂರುವುದು ಸರಿಯಲ್ಲ. ಉನ್ನತ ಚರಿತನಾದ ನೀನು ನನ್ನನ್ನು ಈ ರೀತಿ ದೂರುವುದಲ್ಲಿ ಚೋಳನಿಂದ ಹಿಡಿದು ತರಿಸಲ್ಪಟ್ಟು ನಾನು ಮಾಡಿದ ತಪ್ಪಾದರೂ ಏನೆಂದು ಹೇಳು. ನಾನು ನಿನ್ನಲ್ಲಿ ಪದವಿಯನ್ನು ಬೇಡಿದೆನಾ? ಅರಿಯದೆ ಅಂಬಲಿಯನ್ನ, ನೋಡಿ ಅರಿಯದೆ ನಾನು ಅಂಬಲಿಯನ್ನ ಕೇಳಿದ್ದಕ್ಕೆ ಹೀಗೆ ವರ್ತಿಸುವುದೇ? ಚಂದ್ರಧರನಾದ ನೀನು ಈ ರೀತಿ ದೂರಬಹುದೇ? ಭೂಮಿಯ ಮೇಲೆ ನಾನು ಇನ್ನು ಬದುಕುವುದಿಲ್ಲ ಎಂದು ಭಾಷೆಯನ್ನು ಮಾಡಿ ಮಾದರ ಚೆನ್ನಯ್ಯನು ಕತ್ತಿಯನ್ನು ಕಿತ್ತುಕೊಂಡು ಕೊರಳ ಮೇಲೆ ಇಟ್ಟು ಸಾಯುವುದಕ್ಕೆ ಮುಂದಾಗುತ್ತಾನೆ. ಆಗ ಶಿವಲಿಂಗದಿಂದ ಶಿವನು ಪ್ರತ್ಯಕ್ಷನಾಗಿ ಮಾದರ ಚೆನ್ನನನ್ನು ಹಿಡಿದು ಕೇಳುತ್ತಾನೆ. ಇಲ್ಲಿ ನಡೆಯುವಂತ ಒಂದು ದೃಶ್ಯ ಏನು ಅಂದ್ರೆ, ಚೋಳ ರಾಜ ಆನೆಯಿಂದ ಇಳಿಪಿ ಮೆಲ್ಲನೆ ಚೆನ್ನನನ್ನ ಇಳಿಸಿ ದೇವಾಲಯದ ಒಳಗಡೆ ಕರೆತಂದು ಆ ಶಿವಲಿಂಗದ ಮುಂದೆ ನಿಲ್ಲಿಸಿದಾಗ ಆ ಮೃಡನೊಡನೆ ಚೆನ್ನನು ಕೋಪಿಸ್ಕೊಂಡು ಮಾತಾಡುವಂತ ವಿಚಾರ ಇಲ್ಲಿ ಕಂಡು ಚೆನ್ನಯ್ಯನ್ ಅಭವಂಗೆ ಕಡುಮಳಿ ಉತಂ ಕಂಡಯ್ಯ ಇಂತು ದೂರುವರೆ ನೀ ನನಗಂತೂ ಚೋಳನಿಂ ಪಿಡಿತರಿಸಿದೆಂ ತಪ್ಪ ಮಾಡಿದೆ ಏನೇ. ನಾನೇನ್ ತಪ್ಪು ಮಾಡಿದೆ ಅಂತ ಚೋಳ ಮಹಾರಾಜನ್ ಕೈಯಲ್ಲಿ ನನ್ನನ್ನ ಹಿಡಿದು ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ಯಾ? ನಾನ್ ನಿನ್ಗೇನ್ ಅನ್ಯಾಯ ಮಾಡಿದೆ? ಶಿವಶಂಕರ ಪರಮೇಶ್ವರ ಅಂತ ಚೆನ್ನ ಶಿವನ ಮೇಲೆ ಕೋಪಗೊಂಡು ಶಿವಲಿಂಗದ ಮುಂದೆ ಈ ಪ್ರಶ್ನೆಗಳನ್ನ ಕೇಳ್ತಾನೆ. ಹೇಳಯ್ಯ, ನಿನ್ನಲ್ಲಿ ಪದವಿಯಂ ಬೇಡಿದ್ದೇನೆ. ನಿನ್ನ ಹತ್ರ ನಾನು ಪದವಿಯನ್ನ ಬೇಡದ್ನಾ? ನನಗೇನಾದ್ರೂ ಪದವಿ ಕೊಡು, ಗಣಪದವಿ ಕೊಡು ಅಂತ ಕೇಳದ್ನಾ ನಾನು? ಅರಿಯದೆ ಅಂಬಲಿಯನ್ ಅರ್ಪಿಸಿದೆ, ಅರಿಯದೆ ಅಂಬಲಿಯನ್ನು ಅರ್ಪಿಸಿದೆ ಅಂತ ಹೆರೆಯ ಸೂಡಿದ ಶಿವನೇ ನೀ ನಿಂತು ದೂರುವರೆ. ಅಂದ್ರೆ ನಾನೇನೋ ತಿಳಿಯದೆ ನನ್ನ ಹತ್ರ ಏನಿತ್ತು ಆ ಅಂಬಲಿಯನ್ನ ನಿನಗೆ ಕುಡಿಸ್ಬಿಟ್ಟಪ್ಪ, ಅದಕ್ಕೋಸ್ಕರ ನೀನು ಇಂಥ ಒಂದು ಶಿಕ್ಷೆಯನ್ನ ಕೊಡೋದಾ? ಚೋಳ ಮಹಾರಾಜ ನನ್ನ ಹತ್ರ ಬಂದು ನನ್ನ ಕಾಲಿಡ್ಕೊಂಡು ನನ್ನ ಆನೆ ಮೇಲೆ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ಬೇಕು ಅಂದ್ರೆ ನಾನೇನ್ ತಪ್ಪು ಮಾಡಿದೆ ಹೇಳು ಶಿವನೇ ಅಂತ ಹೇಳಿ ನಾನಿನ್ನು ಏನ್ ಮಾಡಲ್ಲ, ಭಾಷೆ ಮಾಡ್ತಾನೆ, ಆಣೆ ಮಾಡ್ತಾನೆ, ಶಿವನ ಮೇಲೆ ಆಣೆ ಹಾಕ್ತಾನೆ. ಏನಾಣೆ? ತಾರ್ಕಾಣೆಗೊಡುತ್ತಾ ಆಣೆಯನ್ನ ಇಡುತ್ತಾ ಹೇಳ್ತಾನೆ, ಭಾಷೆ ಕೊಡುತ್ತಾ ಹೇಳ್ತಾನೆ, ನಾನು ಕತ್ತಿಯನ್ನ ತಗೊಂಡು ನಾನಿನ್ನು ಬದುಕಲ್ಲ ಅಂತ ತನ್ನ ಕೊರಳನ್ನ ಕತ್ತರಿಸಿಕೊಳ್ಳಿಕ್ಕೆ ಮುಂದಾಗುತ್ತಾನೆ. ಇಲ್ಲಿ ಚೋಳ ಮಹಾರಾಜ ಶಿವಲಿಂಗದ ಮುಂದೆ ತಂದು ನಿಲ್ಲಿಸಿದಾಗ ಅವನಿಗೆ ಅರ್ಥನೇ ಆಗಲ್ಲ, ಯಾರಿಗೆ? ಚೆನ್ನನಿಗೆ ಏನ್ ನಡೀತಾ ಇದೆ ಅಂತ. ಅದಕ್ಕೆ ಚೆನ್ನ ಏನ್ ಅನ್ಕೋತಾನೆ, ಶಿವನ ಮೇಲೆ ಕೋಪಗೊಳ್ತಾನೆ, ಶಿವಲಿಂಗದ ಮುಂದೆ ಹೇಳ್ಕೊತಾನೆ, ನಾನೇನ್ ತಪ್ಪು ಮಾಡಿದೆ, ನಾನು ನಿನಗೇನ್ ಅನ್ಯಾಯ ಮಾಡಿದೆ, ನಾನೇನ್ ನಿನ್ನ ಪದವಿ ಕೇಳಿದ್ನ, ನಾನೇನೋ ಗೊತ್ತಿಲ್ಲದೆ ಏನೋ ಅಂಬಲಿಯನ್ನ ನಿನಗೆ ಕೊಟ್ಟೆ, ಅದಕ್ಕೋಸ್ಕರ ನೀನ್ ಈ ತರ ಮಾಡಿದ್ಯಾ ಅಂತ ಹೇಳಿ ಭಾಷೆಯ ಆಣೆಯನ್ನ ಕೊಟ್ಟು, ನೋಡಿ ಇಲ್ಲಿ ಕೋಪಿಸಿಕೊಳ್ಳುತ್ತಾ ನಾನೇನು ಪಾಪವನ್ನು ಮಾಡಿದೆ, ನಾ ಮಾಡಿದ ತಪ್ಪಾದರೂ ಏನು ಅಂತ ಹೇಳಿ ಭಾಷೆಯನ್ನು ಮಾಡಿ ನಾನು ಸಾಯ್ತೀನಿ ಅಂತ ಹೇಳಿ ಅವನು ಕೊರಳಿನ ಮೇಲೆ ಕತ್ತಿಯನ್ನ ಇಡಬೇಕು. ಅಷ್ಟರಲ್ಲಿ ಶಿವನು ಪ್ರತ್ಯಕ್ಷನಾಗಿ ಮಾದರ ಚೆನ್ನನ ಮುಂದೆ ನಿಲ್ತಾನೆ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಮೇದಿನಿಗೆ ಬೀದಿಗರಿ ವಾದು ಎನ್ನಯ ಭಕ್ತಿ ವಾದೇಕೆ ಹರಲೆಯನು ತಂದಿಕ್ಕಿತಿ ಭಕ್ತಿ ಇನ್ ಇಳೆಯೊಳ್ ಇರೆ ಎನ್ನುತ್ತಲ್ ಅತಿ ಭಾಷೆಯಂ ಮಾಡೆ ಚೆನ್ನಯ್ಯನ್ ಇರದ ಅಲಗ ಕಿತ್ತು ಕೊರಳೊಳ್ ಹೂಡೆ ಶಿವಲಿಂಗದಿಂದ ಶಿವನ್ ಆಯ್ತಂದು ನೆರೆಪೀಡಿದು ಆ ವಿಚಾರದಿನ್ ಇಂತು ಮಾಳ್ಪರೆ ನೀನ್ ಅರೆದು
ಮರೆದು ಚೋಳಂಗೆ ಪೆಳ್ದೊಡೆ ಕೋಪವಿನ್ ಈತಕೆ ಅರೆಯದೆ ಎಂದೆವು ಚೆನ್ನ ಸೈರಿಸ್ ಆತುರವೇಕೆ ಎಂದು ಮೃಡಮೂರ್ತಿ ಚೆನ್ನಂಗೆ ನೇಹಮಂ ಎಂದು ನಿಂದು ಚೋಳಂಗೆ ಚೆನ್ನನ ತೋರಿತಂ ನುಡಿದು. ಇಲ್ಲಿ ನೋಡಿ ಪುನಃ ಇನ್ನೊಂದ್ಸಲ. ಮೇದಿನಿಗೆ ಬೀದಿಗರಿವಾದು ಎನ್ನಯ ಭಕ್ತಿ. ಮೇದಿನಿಗೆ ಅಂದ್ರೆ ಭೂಮಿಯ ಮೇಲಿರುವ ಎಲ್ಲಾ ಜನರಿಗೂ ಬೀದಿ ಬೀದಿಗೂ ನಾನು ಗುಪ್ತವಾಗಿ ಶಿವನನ್ನ ಅಂದ್ರೆ ನಿನ್ನನ್ನು ಆರಾಧಿಸುವಂತ ಒಂದು ವಿಚಾರ ಎಲ್ಲರಿಗೂ ನನ್ನ ಭಕ್ತಿ ಪ್ರಚಾರ ಆಗ್ಬಿಡ್ತು. ಇದು ಒಂದು ಅಪಚಾರ ಆದ ಹಾಗೆ ಆಗೋಯ್ತು, ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡು ನಿನ್ನನ್ನ ಭಕ್ತಿಯಿಂದ ಪೂಜಿಸ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಾಗೋಯ್ತು ಭೂಮಿಯಲ್ಲಿ. ವಾದೇಕೆ ಹರಳೆಯನ್ನು ತಂದಿಕ್ಕಿತಿ ಭಕ್ತಿ. ನನಗೆ ಇದು ತೊಂದರೆಯನ್ನ ತಂದು ಇಟ್ಬಿಟ್ಟಿದೆ. ಇನ್ ಇಳೆಯುಳ್ ಇರೇನ್ ಎನ್ನುತ್ತಾ ಅತಿ ಭಾಷೆಯಂ ಮಾಡಿ. ನಾನು ಇನ್ನು ಇಳೆಯೊಳ್ ಈ ಭೂಮಿಯಲ್ಲಿ ನಾನಿನ್ನು ಬದುಕಿರಲ್ಲ ಅಂತ ಹೇಳಿ ಶಿವನ ಲಿಂಗದ ಮೇಲೆ ಭಾಷೆಯನ್ನ ಮಾಡ್ತಾ ಈ ಚೆನ್ನಯ್ಯನ್ ಅಲಗ ಅಂದ್ರೆ ಕತ್ತಿ. ಚೆನ್ನಯ್ಯನ್ ಅಲಗವನ್ನ ಕಿತ್ತು ಅಂದ್ರೆ ಆ ಕತ್ತಿಯನ್ನ ಕಿತ್ತು ಕೊರಳಳ್ ಹೂಡೆ ಅಂದ್ರೆ ಆ ಕತ್ತಿಯನ್ನ ಕೊರಳಿಗೆ ಇಟ್ಕೊಂಡು ಶಿವಲಿಂಗದಿಂದ ಶಿವನ್ ತಂದು ನೆರೆಪಿಡಿದು. ಅಷ್ಟರಲ್ಲಿ ಏನಾಯ್ತು, ಇನ್ನೇನು ಚೆನ್ನಯ್ಯ ಕೊರಳನ್ನ ಕತ್ತರಿಸ್ಕೊಂಡ್ಬೇಕು ಅನ್ನೋಷ್ಟರಲ್ಲಿ ಶಿವಲಿಂಗದಿಂದ ಶಿವನೇ ಪ್ರತ್ಯಕ್ಷನಾಗಿ ಬಂದು ಚೆನ್ನಯ್ಯನ ಕೈಯನ್ನ ಹಿಡಿದು ಹೇಳ್ತಾನೆ, ಆ ವಿಚಾರದ ಇಂತು ಮಾಳ್ಪರೆ ನೀನ್ ಅರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪ ಈ ವೇತಕೆ ಕೋಪವಿ ಇನಿತೇತಕೆ. ಇಷ್ಟೊಂದು ಕೋಪನ ನಾನು ನೀನು ನನ್ನ ಪರಮ ಭಕ್ತ ಅನ್ನೋದನ್ನ ಚೋಳರಾಜನಿಗೆ ಹೇಳ್ಬಿಟ್ಟಿದ್ದೇನು ತಪ್ಪಾಯ್ತು, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ, ನಿನ್ನ ಕೊರಳನ್ನೇ ಕತ್ತರಿಸ್ಕೊಳ್ಳೋಷ್ಟು ಅಂತ ಶಿವ ಹೇಳ್ತಾನೆ. ಅರಿಯದ್ ಎಂದೆವು ಚೆನ್ನ ಸೈರಿಸು ಆತುರವೇಕೆ. ಸೈರಿಸು, ಚೆನ್ನನಿಗೆ ಸಮಾಧಾನ ಮಾಡ್ಕೋ ಚೆನ್ನ, ಆತುರ ಪಡಬೇಡ ಅಂತ ಶಿವ ಹೇಳ್ತಾನೆ. ಎಂದು ಮೃಡಮೂರ್ತಿ ಚೆನ್ನಂಗೆ ನೇಹಮ್ಮನ್ ಎಂದು ಸ್ನೇಹದಿಂದ ಹೇಳಿದ. ನೇಹ ಅಂದ್ರೆ ಸ್ನೇಹದಿಂದ ಪ್ರೀತಿಯಿಂದ ಅವನನ್ನ ಸಮಾಧಾನ ಪಡಿಸ್ದ. ನಿಂದು ಚೋಳಂಗೆ ಚೆನ್ನನ ತೋರುತಂ ನುಡಿದು. ಆಮೇಲೆ ಚೋಳನಿಗೆ ಚೆನ್ನನನ್ನ ತೋರಿಸ್ತಾ ಹೇಳ್ತಾನೆ ಶಿವ. ಮುಂದೆ ಏನ್ ಹೇಳ್ತಾನೆ ನೋಡೋಣ. ಈಗ ನೋಡಿ, ಶಿವ ಆಗ್ಲೇ ನಾವು ಕೇಳ್ಕೊಂಡ್ವಲ್ಲ, ಶಿವನಿಗೆ ಮೇಲೆ ತರ್ಕಕ್ಕೆ ಕೋಪಿಸ್ಕೊಂಡು ಅವನಿಗೆ ಭಾಷೆ ಮಾಡ್ಬಿಟ್ಟು ಕೊರಳಿಗೆ ಕತ್ತಿಯನ್ನ ಇಟ್ಟು ಹೇಳ್ತಾನೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನೀನ್ ಈ ತರ ನನ್ನನ್ನ ಇಡೀ ಮೇದಿನಿಗೆ ಅಂದ್ರೆ ಇಡೀ ಭೂಲೋಕದಲ್ಲಿರುವ ಬೀದಿ ಬೀದಿಗೂ ನೀನು ವಿಚಾರವನ್ನ ಹರಡ್ಬಿಟ್ಟೆ, ಇದರಿಂದ ನನಗೆ ಇನ್ನು ನಾನು ಬದುಕಿರಲಾರೆ ಅಂತ ಹೇಳಿ ಕೊರಳಿಗೆ ಕತ್ತಿಯನ್ನ ಇಟ್ಕೊಂಡಾಗ ಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ಶಿವನು ಹೇಳ್ತಾನೆ ಮಾದರ ಚೆನ್ನಯ್ಯನನ್ನ ಕುರಿತು, ನೋಡಯ್ಯ ಮಾದರ ಚೆನ್ನ ವಿಚಾರವನ್ನು ಮಾಡದೆ ಮರೆದು ಚೋಳಂಗೆ ಪೆಳ್ದೊಡೆ ಕೋಪವಿನ್ನೇತಕ್ಕೆ. ನೋಡಿ, ಆ ವಿಚಾರದಿಂದಿಂತು ನೆರೆಪಿಡಿದು ವಿಚಾರ ಮಾಡದೆ ನೀನು ಮಾಳ್ಪರೆ, ವಿಚಾರವನ್ನ ಮಾಡದೆ ನೀನು ಈ ತರ ಕೋಪ ಮಾಡ್ಕೊಳ್ಳೋದು ಸರಿನಾ? ಚೋಳನಿಗೆ ಹೇಳಿದ್ದು ನೋಡಿ, ಈ ರೀತಿ ಮಾಡುವುದು ಸರಿಯಲ್ಲ. ಮರೆತು ಚೋಳನಿಗೆ ಶಿವಭಕ್ತನೆಂದು ಹೇಳ್ಬಿಟ್ಟೆ, ಪ್ರಸಾದವನ್ನ ಸ್ವೀಕರಿಸ್ಲಿಲ್ಲ ಅಂತ ಚೋಳ ಕೊರಳಿಗೆ ಕತ್ತಿಯನ್ನ ಇಟ್ಕೊಂಡಾಗ ನಾನೇನೋ ಮರ್ತು ಹೇಳ್ಬಿಟ್ಟೆ ಏನು ಅಂತ, ನಾನು ಚೆನ್ನನೊಡನೆ ಉಂಡು ಬಿಟ್ಟೆ ಇವತ್ತು, ಅದರಿಂದ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟೆ. ಚೋಳ ಅಷ್ಟೇ ಹೇಳಿದ್ದು, ಅದೇನೋ ಮರ್ತು ಹೇಳ್ಬಿಟ್ಟೆ, ಅದಕ್ಕೆ ನೀನು ಇಷ್ಟು ಕೋಪವೇಕೆ? ನಮಗೆ ತಿಳಿಯದೆ ಹೇಳಿದ್ದೇನೆ, ಚೆನ್ನ ಸಹಿಸಿಕೋ, ಅವಸರ ಏಕೆ ಎಂದು ಶಿವನು ಚೆನ್ನನಿಗೆ ಸ್ನೇಹದಿಂದ ಮಾತನಾಡಿ ಆಮೇಲೆ ಚೋಳನಿಗೆ ಮಾದರ ಚೆನ್ನಯ್ಯನನ್ನು ತೋರಿಸುತ್ತಾ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನೆ ಅಂತ ನೋಡೋಣ ಬನ್ನಿ.
ನೋಡಿ ಏನ್ ಹೇಳ್ತಾನೆ ಅಂತ ನೋಡೋಣ. ನೋಡಯ್ಯ ಚೋಳ ಗುಪ್ತಾರ್ಚನೆಯ ಮೋನಿಯಂ ಆಡಂಬರವನ್ ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂ ಮಳೆಗೆರೆಗಿದ್ದವು ನಿಂದು ದುಂದುಂಬಿ ಕುಳಂ ಗಗನದೊಳು ಮೊಳಗುತ್ತಿದ್ದವು ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದು ಧರನ್ ಆನಂದದಿಂದ ಒಲಿದು ಸಡಗರಿಸಿ ಕೈಲಾಸಮಂ ಪೊಕ್ಕು ಸಿಂಹಾಸಮಂ ನೇರಿ ಶೈಲಜಗೆ ಚೆನ್ನಮಂ ಸಂತೋಷದಿಂದ ತೋರಿ ಚನ್ನನ್ಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪನ್ನಗ ಆಭರಣನ್ ಒಪ್ಪಿದನ್ ಕಿಳ ಯೋಗದಿಂ. ಆ ಕಿಳ ಯೋಗದಿಂ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೋಡಯ್ಯ ಚೋಳ ಗುಪ್ತಾರ್ಚನೆಯ ಮೋನಿಯಂ ಆಡಂಬರಂ ಅವನ್ನಳಿಯದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂ ಮಳೆಗಳ್ ಎರಗಿದವು ನಿಂದು ದುಂದುಂಬಿ ಕುಳಂ ಗಗನದೊಳು ಮೊಳಗಿದವು ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದುಧರನ್ ಆನಂದದಿಂದ ಒಲಿದು ಸಡಗರಿಸಿ ಕೈಲಾಸಮಂ ಪೊಕ್ಕು ಸಿಂಹಾಸನಮಂ ಏರಿ ಶೈಲಜಗೆ ಚನ್ನನಂ ಸಂತೋಷದಿಂದ ತೋರಿ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪನ್ನಗ ಆಭರಣನ್ ಒಪ್ಪಿದ ಅಖಿಲ ಯೋಗದಿಂ. ಇಲ್ಲಿ ಏನಾಗುತ್ತೆ, ಕೊನೆಯ ಪ್ಯಾರ ಹರಿಹರನ ರಗಳೆಯ ಕೊನೆಯ ಒಂದು ಹಂತಕ್ಕೆ ನಾವು ಬಂದು ತಲುಪಿದೀವಿ. ಈ ಕೊನೆಯ ಹಂತದಲ್ಲಿ ಏನಾಗುತ್ತೆ, ನಮ್ಮ ಚೆನ್ನ 60 ವರ್ಷಗಳ ಕಾಲ ಗುಪ್ತ ಆರಾಧನೆಯನ್ನ ಮಾಡ್ತಾ ಅಂತರಂಗದಲ್ಲೇ ಶಿವನನ್ನ ಪೂಜಿಸ್ತಾ ಇದ್ದಂತಹ ಆ ಚೆನ್ನನಿಗೆ ಕೊನೆಗೂ ಆ ಶಿವ ಒಲಿದು ಚೆನ್ನನನ್ನ ಶಿವ ತನ್ನ ಜೊತೆ ಗಣಪದವಿಗೆ ಕರ್ಕೊಂಡೋಗುವಂತ ಒಂದು ದೃಶ್ಯ ಇದು. ನೋಡಯ್ಯ ಕರಿಕಾಲ ಚೋಳ, ಚೋಳನಿಗೆ ಚೆನ್ನನನ್ನ ತೋರಿಸ್ತಾ ಹೇಳ್ತಾ ಇದ್ದಾನೆ ಯಾರು, ಶಿವ. ಗುಪ್ತವಾಗಿ ಅರ್ಚನೆಯನ್ನ ಮಾಡಿಕೊಂಡು ಬಂದು ನಿಂತಿರುವ ಮೌನಿಯನ್ನು ಆಡಂಬರವನ್ನು ನಾಶ ಮಾಡಿದ ಶಿವಲಿಂಗದ ಅಭಿಮಾನಿ ಎಂದು ಕೊಂಡಾಡುತ್ತಿರುವಾಗ ಹೂವಿನ ಮಳೆ ಸುರಿಯಿತು, ಕೈಲಾಸದಲ್ಲಿ ದುಂದುಂಬಿ ಕುಳಂ ಮೊಳಗಿದವು. ಆಗ ಅಲ್ಲಿಗೆ ಬಂದ ಪುಷ್ಪಕ ವಿಮಾನದಲ್ಲಿ ಮಾದರ ಚೆನ್ನನನ್ನು ಕೂರಿಸಿಕೊಂಡು ಇಂದೂಧರನಾದ ಶಿವನು ಆನಂದದಿಂದ ಸಂಭ್ರಮಿಸುತ್ತ ಕೈಲಾಸ ಪ್ರವೇಶಿಸುತ್ತಾನೆ. ಕೈಲಾಸದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಶೈಲಜೆಗೆ ಚೆನ್ನನನ್ನು ಸಂತೋಷದಿಂದ ತೋರಿಸುತ್ತಾ ಚನ್ನನಿಗೆ ಗಣಪದವಿಯನ್ನು ಕೊಟ್ಟು ಪನ್ನಗಾಭರಣನಾದ ಶಿವನು ಸಕಲ ಯೋಗದಿಂದ ಸುಖವಾಗಿದ್ದನು. ನೋಡಿ, ನೋಡಯ್ಯ ಚೋಳ ಗುಪ್ತಾರ್ಚನೀಯ ಮೌನಿಯಂ. ಮೌನಿಯಂ ಅಂದ್ರೆ ಮೌನಿ, ಮೌನವಾಗಿ. ನೋಡಯ್ಯ, ಈ ನನ್ನ ಚೆನ್ನ ಇದಾನಲ್ಲ, ಇವನು ಗುಪ್ತವಾಗಿ ನನ್ನನ್ನ ಅರ್ಚನೆ ಮಾಡ್ತಾ ಆರಾಧಿಸುತ್ತಾ ಮೌನಿಯಾಗಿ ಆಡಂಬರವ ಅನಳಿದ, ಅವನ ಅಳಿದ ಅಂದ್ರೆ ಆಡಂಬರವೇ ಇಲ್ಲದ ಲಿಂಗಾಭಿಮಾನಿ ಇವನು. ಒಂದು ಸರಳ ಭಕ್ತ ಇವನು. ಸರಳವಾದ ಭಕ್ತಿಯನ್ನು ತೋರಿಸ್ತಾ ಇದ್ದ, ಯಾವುದೇ ಆಡಂಬರ ಇಲ್ಲದೆ ಆ ಕಾಡಿನಲ್ಲಿ ಸಿಕ್ಕಿರುವಂತ ಹೂಗಳು ಎಲೆಗಳಿಂದ ನನ್ನನ್ನು ಸಿಂಗರಿಸಿ ಪೂಜಿಸ್ತಾ ಇದ್ದ. ಆದ್ರೆ ಅವನ ಅಂತರಂಗದ ಭಕ್ತಿಯನ್ನ ತೋರಿಸ್ತಾ ಅವನು ನನ್ನನ್ನು ಪೂಜಿಸ್ತಾ ಇದ್ದ ಎಂದುಕೊಂಡುತ್ತಿರುವಾಗ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಕಾಶದಿಂದ ಏನ್ ಬೀಳುತ್ತೆ, ಹೂವಿನ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ದುಂದುಂಬಿಗಳು, ದುಂದುಂಬಿಗಳು ಅಂದ್ರೆ ಒಂದು ವಾದ್ಯಗಳು ಮೊಳಗ್ಲಿಕ್ಕೆ ಶುರುವಾಗುತ್ತೆ. ಗಗನದಳು ಮೊಳಗಿದವು. ಪುಷ್ಪಕ ವಾಹನ ಬಂತು. ಯಾರ್ದು? ಆಕಾಶದಿಂದ ಒಂದು ಪುಷ್ಪಕ ವಾಹನದೊಳಗಡೆ ಈ ಚೆನ್ನನನ್ನ ಕುಳ್ಳಿರಿಸಿ ಶಿವ ಇಂದೂಧರ. ಯಾರೋ? ಇಂದೂಧರ ಅಂದ್ರೆ ಶಿವ ಅನಂತದಿಂದ ಸಂತೋಷದಿಂದ ಆ ಒಂದು ಚೆನ್ನನನ್ನ ತನ್ನ ಪುಷ್ಪಕ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಸಡಗರದಿಂದ ಹೋಗಿ ಅಲ್ಲಿ ಸಿಂಹಾಸನವನ್ನ ಏರಿ ಶೈಲಜಗೆ ಅಂದ್ರೆ ಪಾರ್ವತಿಗೆ, ಶಿವನ ಹೆಂಡತಿ ಪಾರ್ವತಿಗೆ, ಸತಿಗೆ
ಚೆನ್ನನನ್ನ ಪರಿಚಯಿಸುತ್ತಾ ಸಂತೋಷದಿಂದ ತೋರಿ ಚೆನ್ನನಿಗೆ ಗಣಪದವಿಯನ್ನು ಕೊಟ್ಟು ರಾಗದಿಂದ ಪನ್ನಗಾಭರಣ ಒಪ್ಪಿದ ಅಖಿಲ ಯೋಗದಿಂದ ಅಂದ್ರೆ ಸುಖದಿಂದ ಚೆನ್ನನು ಆ ಒಂದು ಶಿವನ ಜೊತೆ ಶಿವನ ಗಣಪದವಿಯಲ್ಲಿ ಸಂತೋಷದಿಂದ ಕಾಲವನ್ನ ಕಳಿತಾ ಆ ಒಂದು ಯೋಗವನ್ನ ಪಡ್ಕೊಂಡು ಸುಖವಾಗಿ ಇದ್ದ ಅಂತ ಹರಿಹರ ಇಲ್ಲಿಗೆ ಚೆನ್ನನ ಒಂದು ಆ ಭಕ್ತಿಯ ವಿಚಾರವನ್ನ ನಮಗೆ ತಿಳಿಸ್ಕೊಡ್ತಾನೆ ನೋಡಿ. ಅದಕ್ಕೆ ಹೇಳೋದು, ದೇವರನ್ನ ಒಲಿಸ್ಕೊಳ್ಬೇಕು ಅಂದ್ರೆ ನಮಗೆ ಅಲ್ಲಿ ಆಡಂಬರ ಬೇಡ, ಯಾವುದೇ ರೀತಿಯ ನಮಗೆ ಶ್ರೀಮಂತಿಕೆ ಬೇಡ, ಅಥವಾ ಮೇಲು ಜಾತಿ ಕೀಳು ಜಾತಿ ಧರ್ಮ ಯಾವುದು ಭಿನ್ನ ಭೇದವಿಲ್ಲ. ಆ ಶಿವನಿಗೆ ಅಂದ್ರೆ ಆ ದೇವರಿಗೆ ಏನ್ ಬೇಕು ಅಂದ್ರೆ ದೇವನೊಲಿದನ ಕುಲವೇ ಸತ್ಕುಲಂ. ಅಲ್ಲಿ ಯಾವುದೇ ಕುಲ ಇಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಬರೀ ಅಲ್ಲಿ ನಮ್ಮ ಒಂದು ಮನಸ್ಸಿನ ಮನಪೂರ್ವಕವಾದಂತಹ ಒಂದು ಭಕ್ತಿ, ಸರಳವಾದ ಭಕ್ತಿ ಇದ್ರೆ ಸಾಕು. ನಾವು ಇದೇ ರೀತಿ ಪೂಜಿಸ್ಬೇಕು, ಅದೇ ರೀತಿ ಧ್ಯಾನ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ಒಪ್ಪಿದಂತೆ ನೀವು ದೇವರನ್ನ ಮನಸ್ಸಿಟ್ಟು, ನಿಮ್ಮ ದೃಷ್ಟಿ ನಿಮ್ಮ ಮನಸ್ಸು ಆ ಒಂದು ಲಿಂಗದಲ್ಲಿ ಅಥವಾ ನಿಮ್ಮ ಒಂದು ಆ ದೇವರಲ್ಲಿ ಧ್ಯಾನದಲ್ಲಿದ್ರೆ ಸಾಕು. ಆ ದೇವರು ಅದನ್ನ ತೃಪ್ತಿ ಪಡ್ಕೋತಾನೆ, ಒಪ್ಕೋತಾನೆ. ಅದರಿಂದ ಭಕ್ತಿ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನ ಹರಿಹರ ಈ ಒಂದು ಚೆನ್ನನ ಈ ಸರಳ ಭಕ್ತಿ ಏನಿದೆ, ಆ ಗುಪ್ತ ಭಕ್ತಿ ಏನಿದೆ ಅದರಲ್ಲಿ ನಾವು ಕಾಣ್ತೀವಿ. ಹರಿಹರ ತೋರಿಸ್ಕೊಟ್ಟಂತ ಈ ಒಂದು ಸುಂದರವಾದಂತ ಈ ಒಂದು ಕಾವ್ಯ ತುಂಬಾ ನಮಗೆ ಏನನ್ನ ಕಲಿಸ್ಕೊಟ್ಟಿದೆ ಅಂದ್ರೆ, ನಾವು ದೇವರಲ್ಲಿ ಭಕ್ತಿಯನ್ನ ಹೇಗಿಟ್ಕೋಬೇಕು, ದೇವರನ್ನ ಹೇಗ್ ಪೂಜಿಸ್ಬೇಕು ಅಂದ್ರೆ ದೇವರಿಗೆ ಏನ್ ಬೇಡ, ಆಡಂಬರ ಬೇಡ, ನಿರಾಡಂಬರ. ಅಲ್ಲಿ ಮೌನವಾಗಿ ಗುಪ್ತವಾಗಿ ಅಥವಾ ಒಂದು ಸರಳ ರೀತಿಯಲ್ಲಿ ನಾವು ನಮ್ಮ ಭಕ್ತಿಯನ್ನ ತೋರಿಸಿದ್ರೆ ಸಾಕು. ಆದರೆ ಮನಪೂರ್ವಕವಾಗಿ ಅಂತರಂಗದಿಂದ ಶುದ್ಧವಾಗಿ ನಾವು ಪೂಜಿಸಿದಾಗ, ಭಕ್ತಿಯನ್ನ ತೋರಿದಾಗ ದೇವರು ಒಲಿತಾನೆ. ಆ ದೇವರು ಒಲಿದಿರುವ ಕುಲವೇ ಶ್ರೇಷ್ಠವಾದ ಕುಲ ಅನ್ನೋದನ್ನ, ಇಲ್ಲಿ ಯಾವುದೇ ಕುಲವೂ ಶ್ರೇಷ್ಠವಲ್ಲ, ಬರೀ ದೇವರು ಯಾರಿಗೆ ಒಲಿತಾನೋ ಆ ಕುಲವೇ ಇದ್ದವನೇ ಶ್ರೇಷ್ಠ ಅನ್ನೋದನ್ನ ನಾವು ಈ ಚೆನ್ನಯ್ಯನ ಮೂಲಕ ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ಈ ಒಂದು ಪದ್ಯ ಮುಗಿಯುತ್ತೆ. ವಿದ್ಯಾರ್ಥಿಗಳೇ, ಮತ್ತೆ ನಾನು ಹೊಸದೊಂದು ಪದ್ಯದೊಂದಿಗೆ ಕಾವ್ಯ ಭಾಗದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.